ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮಂಡಲ ಧ್ಯಾನಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ನಮನವನ್ನು ತಿಳಿಸುತ್ತಾ ಧ್ಯಾನ ಮತ್ತು ಸತ್ಸಂಗ ಪ್ರಾರಂಭಿಸೋಣ ಮಾಸ್ಟರ್ಸ್. ಮೊದಲಿಗೆ 45 ನಿಮಿಷ ಧ್ಯಾನ ಇರುತ್ತೆ, ನಂತರ ಸತ್ಸಂಗ ಇರುತ್ತೆ. ಧ್ಯಾನ ಮಾಡೋ ವಿಧಾನ ಆರಾಮವಾಗಿ ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋಣ ಮಾಸ್ಟರ್ಸ್. ಕೆಳಗಡೆನೂ ಕೂತ್ಕೋಬಹುದು, ಸೋಫಾ ಮೇಲೇನು ಕೂತ್ಕೋಬಹುದು, ಚೇರ್ ಮೇಲೇನು ಕೂತ್ಕೋಬಹುದು. ಆರಾಮಾಗಿ ನಾವು ಕೂತ್ಕೊಳ್ಳೋಣ ಮಾಸ್ಟರ್ಸ್. ಎರಡು ಕೈಗಳನ್ನು ಈ ರೀತಿ ಸೇರಿಸಿ ಆರಾಮಾಗಿ ತೊಡೆ ಮೇಲೆ ಇಟ್ಕೊಳ್ಳಿ. ಎರಡು ಪಾದಗಳನ್ನ ಕ್ರಾಸ್ ಆಗಿರ್ಬೇಕು, ಕತ್ತರಿ ಹಾಕಿರ್ಬೇಕು, ಒಂದ್ರ ಮೇಲೆ ಒಂದು. ಹಗುರವಾಗಿ ಕಣ್ಣು ಮುಚ್ಚೋಣ ಮಾಸ್ಟರ್ಸ್. ಸಹಜವಾದ ಉಸಿರಾಟವನ್ನ ಗಮನಿಸೋಣ. ಉಸಿರು ನಾವು ಒಳಗಡೆ ತಗೊಳ್ತಾ ಇದ್ದೀವಿ, ಒಳಗಿನಿಂದ ಮತ್ತೆ ಹೊರಗಡೆ ಬಿಡ್ತಾ ಇದ್ದೀವಿ. ಹುಟ್ಟಿದಾಗ್ಲಿಂದಲೂ ಕೂಡ ಈಗಿನವರೆಗೂ ಕೂಡ ನಮ್ಮ ಜೊತೆಗೆ ಉಸಿರು ಯಾವಾಗಲೂ ಕೂಡ ಸದಾ ಇರುತ್ತೆ. ನಾವು ಉಸಿರಾಡ್ತಾನೆ ಇದ್ದೀವಿ ಪ್ರತಿ ಕ್ಷಣ ಕೂಡ. ನಾವು ಉಸಿರಾಟವನ್ನ ಯಾವಾಗ್ಲೂ ಕೂಡ ಉಸಿರಾಟದ ಜೊತೆಗೆ ಇರೋದನ್ನ ಅಭ್ಯಾಸ ಮಾಡ್ಬೇಕು. ಉಸಿರಾಟದ ಒಂದು ಕ್ರಿಯೆ ಯಾವಾಗ್ಲೂ ಕೂಡ ನಡೀತಾ ಇರತ್ತೆ ಮಾಸ್ಟರ್ಸ್. ಉಸಿರು ನಮ್ಮ ಗುರು, ಉಸಿರೇ ನಮ್ಗೆ ಗುರು. ಉಸಿರನ್ನ ಗಮನಿಸ್ತಾ ನಾವು ಅಂತರ್ಮುಖಿಯಾದಾಗ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಕಣ್ಣಿಗೆ ಕಾಣದೇ ಇರುವುದು ಸೂಕ್ಷ್ಮತೆಯನ್ನ ನಮ್ಗೆ ಸ್ವಲ್ಪ ಸ್ವಲ್ಪವಾಗಿ ಅಂತರ್ಮುಖಿಯಾದಾಗ ಸ್ವಲ್ಪ ಸ್ವಲ್ಪವಾಗಿ ಮೊದಲು ಅನುಭವದಿಂದ ನಾವು ತಿಳ್ಕೊಳ್ತಾ ಇರ್ತೇವೆ ಮಾಸ್ಟರ್ಸ್. ಅನುಭವವೇ ಜ್ಞಾನ ಅಂತ ಹೇಳ್ತಾರೆ ಪತ್ರಿಜಿಯವರು. ಉಸಿರಾಟವನ್ನ ಗಮನಿಸ್ತಾ ಅಂತರ್ಮುಖಿಯಾದಾಗ ನಮ್ಮಲ್ಲಿ ಬದಲಾವಣೆ ನಾವೇ ಕಾಣ್ತೀವಿ ಅನುಭವದಿಂದ. ನಾವು ಎಷ್ಟೋ ಜನ್ಮದಿಂದ ಹೀಗ್ ಬರ್ತಾನೆ ಇದ್ದೀವಿ. ನಮ್ ಜೊತೆಗೆ ಉಸಿರು ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಮಾಸ್ಟರ್ಸ್. ನಾವ್ ಯಾವಾಗ ನೋಡ್ತೀವಿ ಅಂದ್ರೆ ಉಸಿರು ಹುಟ್ಟಿದ ಮಗು ನೋಡ್ತೀವಿ, ಮತ್ತೆ ಕೊನೆಗೆ ಶರೀರ ಬಿಡುವಾಗ ಉಸಿರಾಡ್ತಾರ ಇಲ್ವೋ ನೋಡು ಅಂತ ಹೇಳಿ ಕೊನೆಗೂ ನೋಡ್ತೀವಿ. ಅದರ ಮಧ್ಯದಲ್ಲಿ
ಉಸಿರಿನ ಮೇಲೆ ಗಮನನೇ ಇಲ್ಲ. ಆದ್ರೆ ಉಸಿರಿನ ಒಂದು ಕಣ್ಣು ತಪ್ಪಿಸಿ ಉಸಿರು ನಮ್ ಜೊತೆಗಿದ್ದ ಇದೆ. ಆದ್ರೆ ನಾವ್ ಏನೇ ಮಾಡಿದ್ರು ಕೂಡ ನಾವ್ ಬೇರೆಯವ್ರನ್ನ ಮೋಸ ಮಾಡ್ಬೋದು, ಬೇರೆಯವ್ರನ್ನ ನಾವು ಸುಳ್ಳು ಹೇಳ್ಬೋದು, ಬೇರೆಯವ್ರನ್ನ ನಾವು ದುಃಖ ಕೊಡ್ಬೋದು, ಏನೇ ತಪ್ಪು ಮಾಡಿ ನಾವು ತಪ್ಪಿಸ್ಕೋಬಹುದು, ಸುಳ್ಳು ಹೇಳಿ ನಾವು ತಪ್ಪಿಸ್ಕೋಬಹುದು. ಆದ್ರೆ ನಮ್ಮ ಉಸಿರಾಟ ಯಾವಾಗ್ಲೂ ಕೂಡ ನಮ್ ಜೊತೆಗಿರತ್ತೆ. ನಾವು ಉಸಿರಾಟದ ಜೊತೆಗಿದ್ದಾಗ ನಮ್ಮ ಉಸಿರಿಗೆ ನಾವು ಸುಳ್ಳು ಹೇಳೋದಿಕ್ಕಾಗುದಿಲ್ಲ, ನಮಗೆ ನಾವೇ ಸುಳ್ಳು ಹೇಳೋದಿಕ್ಕಾಗುದಿಲ್ಲ. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿದೆ, ನಮ್ಮ ಉಸಿರಿಗೆಲ್ಲ ಗೊತ್ತಿದೆ, ಉಸಿರಿಗೆ ನಾವು ಸುಳ್ಳು ಹೇಳೋದಿಕ್ಕೆ ಸಾಧ್ಯನೇ ಆಗುದಿಲ್ಲ. ನಾವ್ ಬೇರೆಯವ್ರನ್ನ ಮೋಸ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ತಾ ಇದ್ದೀವಿ, ಆದ್ರೆ ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ. ಬೇರೆಯವ್ರನ್ನ ನಾವು ತೊಂದರೆ ಕೊಟ್ಟು ನಾವು ಖುಷಿ ಪಡ್ತಾ ಇದ್ದೀವಿ ಅಂತ ನಾವು ಅನ್ಕೊಳ್ತಾ ಇದ್ದೀವಿ, ಆದ್ರೆ ಬೇರೆಯವ್ರನ್ನ ತೊಂದ್ರೆ ನಾವು ಕೊಡ್ತಾ ಇಲ್ಲ, ನಮ್ಗೆ ನಾವೇ ತೊಂದ್ರೆ ತಂದ್ಕೊಳ್ತಾ ಇದ್ದೀವಿ ಅನ್ನೋದು ನಮ್ಗೆ ಉಸಿರಾಟದ ಜೊತೆಗಿದ್ದಾಗ ನಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಪರಮಾತ್ಮ ಉಸಿರನ್ನ ನಮ್ ಜೊತೆಗೆ ಕಳ್ಸಿದ್ದಾನೆ. ಅದು CCTV ಕ್ಯಾಮ್ರಾ ತರ, ಅದು ಎಲ್ಲವನ್ನು ಕೂಡ ಸೆರೆ ಹಿಡಿಯುತ್ತೆ. ನಮ್ಮ ಯೋಚನೆಗಳನ್ನ, ನಮ್ಮ ಮಾತುಗಳನ್ನ, ನಮ್ಮ ಕರ್ಮಗಳನ್ನ. ಯಾಕೆಂದ್ರೆ ಸದಾ ಅದು ನಮ್ ಜೊತೆಗಿದೆ. ಅದ ಉಸಿರಿಗೆ ತಪ್ಪಿಸಿ ನಾವು ಏನು ಕೂಡ ಮಾಡೋಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಉಸಿರಾಟದ ಜೊತೆಗಿದ್ದಾಗ ನಾವು ಏನೆಲ್ಲ ಮಾಡಿದ್ದೀವಿ, ಏನು ನಮಗೆ ಬಂದಿದೆ, ಅದರಿಂದ ಮತ್ತೆ ನಮ್ಗೆ ಹೇಗೆ ಸರಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ, ಇದು ಎಲ್ಲವೂ ಕೂಡ ನಮ್ಗೆ ಉಸಿರು ತಿಳಿಸ್ತಾ ಇರತ್ತೆ ಮಾಸ್ಟರ್ಸ್. ಸೂಕ್ಷ್ಮಾತಿ ಸೂಕ್ಷ್ಮ ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಉಸಿರು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿದ್ದು ಮಾಸ್ಟರ್ಸ್. ನಾವ್ ಏನು ಯೋಚನೆ ಮಾಡ್ತೀವಿ, ಏನು ಮಾತಾಡ್ತೀವಿ, ಏನು ಕೆಲಸ ಮಾಡ್ತೀವಿ, ಮನಸ್ಸ ವಾಚ ಕರ್ಮಣ ಅಂದ್ರೆ ಮಾತು, ಏನು ಮಾತಾಡ್ತೀವಿ, ಏನು ಯೋಚನೆ ಮಾಡ್ತೀವಿ, ಏನ್ ಕೆಲಸ ಮಾಡ್ತೀವಿ, ಎಲ್ಲವೂ ಕೂಡ ಅದು ಬ್ರಹ್ಮಾಂಡಕ್ಕೆ ತಲುಪತ್ತೆ, ರೆಕಾರ್ಡ್ ಆಗತ್ತೆ ಮಾಸ್ಟರ್ಸ್. ಅದು ಬಿತ್ತನೆ ಇಲ್ಲೇ ಭೂಮಿ ಮೇಲೆ ಏನ್ ಹಾಕಿದ್ರು ಕೂಡ ಅದು ಬಿತ್ತನೆ ಆಗುತ್ತೆ. ಅದ್ರ ಫಲ ನಾವ್ ಏನ್ ಹಾಕಿದ್ದೀವಿ ಅದ್ರ ಫಲ ನಮ್ಗೆ ಸಿಗುತ್ತೆ ಮಾಸ್ಟರ್ಸ್. ಉಸಿರಾಟದ ಜೊತೆಗಿದ್ದಾಗ ಏನು ಬ್ರಹ್ಮಾಂಡದಲ್ಲಿ ರೆಕಾರ್ಡ್ ಆಗಿದೆಯೋ ಅದು ನಾವೆಲ್ಲ ನೋಡ್ಕೊಂಡು ಮತ್ತೆ ನಾವು ಅದನ್ನ ಸರಿ ಮಾಡ್ಕೋಬಹುದು ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ. ಶರೀರ ಬಿಟ್ಟ ಮೇಲೆ ಎಲ್ರು ಕೂಡ ಆ ರೆಕಾರ್ಡ್ ಅನ್ನ ನೋಡ್ಕೊಳ್ತಾರೆ. ನಮ್ಮ ಆತ್ಮ ಗ್ರಂಥವನ್ನ ನಾವು ನೋಡ್ಕೊಳ್ತೀವಿ.
ಶರೀರದಲ್ಲಿ ಇದ್ದಾಗ್ಲೇನೆ ನಮ್ಮ ಆತ್ಮ ಗ್ರಂಥವನ್ನ ನೋಡಿ ಅದನ್ನ ನಾವು ಸರಿ ಮಾಡ್ಕೋಬೇಕು, ಎಲ್ಲಾ ಖಾಲಿ ಮಾಡ್ಕೋಬೇಕು. ಒಂದು ಖಾಲಿ ಪೇಪರ್ ಎಲ್ಲ ಬರ್ದಿಟ್ಬಿಟ್ಟಿದೀವಿ ನಾವು ಅದ್ರಲ್ಲಿ, ಅದನ್ನೆಲ್ಲವನ್ನು ಕೂಡ ಮತ್ತೆ ಖಾಲಿ ಪೇಪರ್ ಎಲ್ಲ ಅಳಿಸ್ಬಿಟ್ಟು ಡಿಲೀಟ್ ಮಾಡ್ಬಿಡ್ಬೇಕು, ಅಳಿಸ್ಬಿಡ್ಬೇಕು. ಧ್ಯಾನದಿಂದ ಅದು ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಧ್ಯಾನಕ್ಕೆ ಕುತ್ಕೊಂಡಾಗ ಎಷ್ಟೋ ಮೈಕೈ ನೋವುಗಳು ಬರುತ್ತೆ. ಒಂದು ಬಟ್ಟೆ ಒಗೆಯೋದು ಮಿಷನ್ ಇರುತ್ತೆ, ಆ ಬಟ್ಟೆ ಒಗೆಯೋದು ಮಿಷನಲ್ಲಿ ಕೊಳೆಯಾದಂತಹ ಅಂದ್ರೆ ಗಲೀಜಾದಂತಹ ಬಟ್ಟೆಯನ್ನ ಆ ಮಿಷನಲ್ಲಿ ನಾವು ಹಾಕ್ತೀವಿ. ಹಾಕ್ದಾಗ ಅದು ಆ ಬಟ್ಟೆ ಹೆಂಗೆ ಆ ಕಡೆ ಈ ಕಡೆ ತಿರುಗ್ತಾ ಇರತ್ತೆ, ರೌಂಡ್ ಹಾಕ್ತಾ ಇರತ್ತೆ, ಎಷ್ಟು ಹಿಂದೆ ಮುಂದೆ ಆಗ್ತಾ ಇರತ್ತೆ. ಆಮೇಲೆ ಅದು ಎಲ್ಲಾ ಗಲೀಜನ್ನ ತೆಗೆದ್ಮೇಲೆ ಅದು ಅದಷ್ಟಕ್ಕದೆ ಅದು ಆ ಮಿಷನ್ ಬಂದಾಗುತ್ತೆ. ಅದೇ ರೀತಿನೇ ಧ್ಯಾನಕ್ಕೆ ಕೂತ್ಕೊಂಡಾಗ ಈ ಶರೀರ ಒಂದು ಮಿಷನ್ ತರ, ಅಂದ್ರೆ ಒಂದು ಬಟ್ಟೆ ವಾಷಿಂಗ್ ಮಿಷಿನ್ ತರ ಇದು. ನಾವು ಸೂಕ್ಷ್ಮ ಶರೀರಯಾನ ಮಾಡಿ ನಮ್ಮ ಕರ್ಮಗಳನ್ನ ಅಲ್ಲಿ ಶುದ್ಧಿ ಮಾಡ್ಕೊಳ್ತಾ ಇರ್ತೀವಿ. ನಾವು ಹೆಂಗೆ ತಳಮಳ ಆಗ್ತಾ ಇರತ್ತೆ, ಅಲ್ಲೇ ಎಷ್ಟೋ ಜನ್ಮದ ಕೊಳೆಯಾದಂತಹ ಬಟ್ಟೆ, ಕೊಳೆಯಾದಂತಹ ಕರ್ಮ ವಾಸನೆ ಬರ್ತಾ ಇದೆ, ಅದನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು. ಅದನ್ನೆಲ್ಲ ಶುದ್ಧಿ ಆಗುವಾಗ ಯಾವ ರೀತಿ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹೆಂಗೆ ಹಿಂದೆ ಮುಂದೆ ಉಲ್ಟಾ ಪಲ್ಟಾ ಆಗಿ ಅದು ಕ್ಲೀನ್ ಆಗಿ ಹೊರಗಡೆ ಬರುತ್ತೋ, ಹಾಗೆ ನಮ್ಮ ಶರೀರದಲ್ಲಿ ಉಲ್ಟಾ ಪಲ್ಟಾ ಎಲ್ಲ ಆಗುತ್ತೆ ಮಾಸ್ಟರ್ ಧ್ಯಾನದಲ್ಲಿ. ಹಿಂದೆ ಮುಂದೆ ಉಲ್ಟಾ ಪಲ್ಟಾ ಎಲ್ಲ ಆಗಿ ಆ ಕರ್ಮ ಶುದ್ಧಿ ಆಗುತ್ತೆ. ಬಟ್ಟೆ ಒಗಿದೇನೆ ಒತ್ತಿ 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 ಇಟ್ಟು ಒಂದು ಬಕೆಟ್ ಅಲ್ಲಿ ಇಟ್ರಿ ಹೆಂಗೆ ವಾಸನೆ ಬರುತ್ತಲ್ವಾ, ಅದೇ ರೀತಿನೇ ಎಷ್ಟೋ ಜನ್ಮಗಳಿಂದ ಮಾಡಿದಂತ ಕರ್ಮವನ್ನ ಒತ್ತಿ 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 ಇಟ್ಬಿಟ್ಟಿದೀವಿ ನಾವು. ವಾಸನೆ ದುರ್ಗಂಧ ಬರ್ತಾ ಇದೆ ಒಳಗ್ಲಿಂದ, ಸುಗಂಧ ಇಲ್ಲ ಮಾಸ್ಟರ್ಸ್, ದುರ್ಗಂಧ ಬರ್ತಾ ಇದೆ. ಅದನ್ನೆಲ್ಲವನ್ನು ಕ್ಲೀನ್ ಮಾಡ್ಬೇಕು. ಹೇಗೆ ನಾವು ಬಟ್ಟೆ ಒಗಿತೀವಿ, ಕ್ಲೀನ್ ಮಾಡ್ತೀವಿ, ಶುದ್ಧಿ ಮಾಡ್ತೀವಿ, ಮತ್ತೆ ಆ ವಾಸನೆ ಇರೋದಿಲ್ಲ, ಮತ್ತೆ ಜಳಜಳ ಆಗುತ್ತೆ ಬಟ್ಟೆ ಎಲ್ಲ, ಸುಗಂಧ ಬರುತ್ತಲ್ಲ ಬಟ್ಟೆಯಿಂದ. ಅದೇ ರೀತಿನೇ ನಮ್ಮ ಕರ್ಮಗಳನ್ನೆಲ್ಲ ಶುದ್ಧಿ ಮಾಡ್ಕೋಬೇಕಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗತ್ತೆ, ಹಿಂದೆ ಮುಂದೆ ಆಗತ್ತೆ, ಬೇದಿ ಆಗತ್ತೆ, ವಾಂತಿ ಆಗತ್ತೆ, ಜ್ವರ ಬರುತ್ತೆ, ಮೈಕೈ ಎಲ್ಲ ನೋವು ಬರುತ್ತೆ. ಆದ್ರೂ ಕೂಡ ಅರ್ಧಮರ್ಧ ಒಗೆದು ನಾವು ಬಟ್ಟೆ ಏನಾದ್ರು ತೆಗಿತೀವಿ, ತೆಗೆಯೋದಿಲ್ಲ. ಎಲ್ಲ ಜಳಜಳ ಆದ್ಮೇಲೆನೆ ಅದು ಬಟ್ಟೆ ನಾನು ತೆಗಿತೀವಿ. ಹಾಗೇನೆ ಅದು ಏನೇ ಆದ್ರೂ ಕೂಡ ನಾವು ಕಣ್ಣು ಬಿಡಬಾರ್ದು. ಅದೇ ಅದಷ್ಟಕ್ಕದೇ ಶಾಂತವಾಗಿ ಬಿಡುತ್ತೆ ಒಳಗಡೆ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಸತ್ಯನಾರಾಯಣ ಪೂಜೆ ಇದೆ ನಮ್ಮ ಮನೆಯಲ್ಲಿ.
ನೋಡಕ್ಕಾಗಲ್ಲ ಮೀಟಿಂಗ್ ಇದ್ದಾಗ ಮಧ್ಯದಲ್ಲಿ ಕಣ್ಣು ಬಿಡಬೇಡಿ ಮಾಸ್ಟರ್. ಹೇಳ್ಬಿಟ್ಟು ಕೆಳಗಡೆ ಎಲ್ಲ ಹೋಗಿ ಏನು ಬಂದ್ರೆ ಗ್ಲಾಸ್ ಒಳಗಡೆ ಅದು ತಿಳ್ಕ ಹಾಕ್ತಿರ್ತೀವಿ. ಲೈಟ್ ತೆಗೆದು ತಿಳ್ಕ ಹಾಕ್ತಿರ್ತೀವಿ. ಅವ್ರು ಬರಲ್ಲ ಲೈಟ್ ತೆಗೆದು. ಲೈಟ್ ಇದ್ರೆ ಬೆಲ್ ಹೊಡಿ. ಆರಾಮಾಗಿ ಸುಖಾಸನದಲ್ಲಿ ಕುತ್ಕೊಳ್ಳಿ ಮಾಸ್ಟರ್ಸ್. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಇದು ತಾನು ಆರಾಮಾಗಿ ಯಾವುದೇ ಯೋಚನೆ ಬೇಡ ಮಾಸ್ಟರ್ಸ್. ಮಧುರವಾದ ಸಂಗೀತದೊಂದಿಗೆ ನಾವು ಧ್ಯಾನವನ್ನು ಪ್ರಾರಂಭಿಸೋಣ.
ಕೇವಲ 1 ನಿಮಿಷಗಳು ಮಾತ್ರ ಮಾಸ್ಟರ್ಸ್. Thirty seconds. Twenty seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಮ 2 ಕೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನೇ ನೋಡ್ತಾ ನಗುಮುಖದಿಂದ ಕಣ್ಬಿಡಿ ಮಾಸ್ಟರ್ಸ್. ಇಷ್ಟೊತ್ತು ನಾವು ಅದ್ಭುತವಾದಂತ ಧ್ಯಾನವನ್ನ ಮಾಡಿ ಧ್ಯಾನದ ಶಕ್ತಿಯನ್ನ ನಾವು ತಗೊಂಡಿದ್ದೀವಿ. ಅಂತ ಒಂದು ಧ್ಯಾನಕ್ಕೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನ ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನ ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದವನ್ನ ತಿಳಿಸೋಣ. ಜೂಮಲ್ಲಿ ವೀಕ್ಷಿಸ್ತಿರುವಂತ ಎಲ್ಲ ವೀಕ್ಷಕರಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ. ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ. ನಾವು ವಾಸವಾದಂತಹ ಮನೆಗೂ ಕೂಡ, ನಮ್ಮ ಕುಟುಂಬದವ್ರಿಗೂ ಕೂಡ, ನಮ್ಮ ಸಮಾಜಕ್ಕೂ ಎಲ್ರಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ. ಇವತ್ತಿನ ಸತ್ಸಂಗವನ್ನ ಮಾಡೋದಿಕ್ಕೆ ಸೋಮ ಸಮುದ್ರದಿಂದ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನ ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತು ನಮ್ಮ ಜೊತೆಗೆ ತುಂಬಾ ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದಾರೆ, ಮತ್ತೆ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೆ ವೆಜಿಟೇರಿಯನ್ ರ್ಯಾಲಿ, ಧ್ಯಾನ ಮಹಾಯಜ್ಞಕ್ಕೆ ಎಲ್ಲ ಕಡೆನೂ ಕೂಡ ಅವರು ಬಂದು ಸೇವೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಅವ್ರ ಹೆಸರು ಮಂಜುನಾಥ್ ಅಂತೇಳಿ ಸೋಮ ಸಮುದ್ರದಿಂದ ಅವರು ಅಲ್ಲಿಂದ ಅವರು ಕ್ಲಾಸ್ ಮಾಡ್ತಾ ಇದ್ದಾರೆ.
ಅವ್ರದ್ದು ತುಂಬಾ ಅದ್ಭುತವಾದಂತ ಧ್ಯಾನದ ಅನುಭವ ಇದೆ. ಎಲ್ಲರ ಒಂದು ಅನುಭವ ಇರುತ್ತೆ. ಅವ್ರದ್ದು ಒಬ್ಬೊಬ್ರು ಒಂದೊಂದು ಬೇರೆ ಬೇರೆ ಅನುಭವ ಇರುತ್ತೆ. ಎಲ್ಲರದ್ದು ಅನುಭವ ಕೇಳೋದಕ್ಕೋಸ್ಕರನೇ ಪತ್ರಿಕೆಯವರು ಸತ್ಸಂಗ ನಡೆಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಇವತ್ತು ಸತ್ಸಂಗವನ್ನ ಮಾಡೋದಿಕ್ಕೆ ಮಂಜುನಾಥ್ ಅವರು ಸೋಮಸಮುದ್ರದಿಂದ ಬಂದಿದ್ದಾರೆ. ಅವ್ರಿಗೆ ನಾವು ಸ್ವಾಗತವನ್ನ ಕೋರೋಣ. ಸರ್, ನಿಮ್ಗೆ PMC SSK ಟೀಮ್ ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಅನುಭವವನ್ನ ಹಂಚಿಕೊಳ್ಳೋದಿಕ್ಕೆ ವಿನಂತಿಸಿಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಅನುಭವ ಹೇಳೋದಿಕ್ಕೆ ಹೊರಟು ಸರ್. ಥ್ಯಾಂಕ್ ಯು. ಓಕೆ ಮೇಡಮ್. ಧ್ಯಾನ ತಿಳಿಸ್ಕೊಟ್ಟಿರುವಂತ ಬ್ರಹ್ಮರ್ಷಿ ಪತ್ರಿಜಿಗೆ ಕೋಟಿ ಕೋಟಿ ವಂದನೆಗಳು. ಜೂಮ್ ಕ್ಲಾಸ್ ನಡೆಸಿರುವಂತ ಎಲ್ಲಾ ಆತ್ಮ ಬಂಧುಗಳಿಗೆ ವಂದನೆಗಳು ಮೇಡಮ್. ನನ್ನ ಹೆಸರು ಮಂಜುನಾಥ್ ಅಂತ ಮೇಡಮ್. ಫಸ್ಟ್ ನಾನು 2016 ಧ್ಯಾನಕ್ಕೆ ಬಂದಿದ್ದು. ಧ್ಯಾನ ಅಂದ್ರೆ ಏನು ಗೊತ್ತಿದ್ದಿಲ್ಲ. ಫಸ್ಟ್ ಸತ್ಯನಾರಾಯಣದಾಗ ಧ್ಯಾನ ಇಟ್ಟಿದ್ರು ಮೇಡಮ್. ನಾವು ಅವರು ಮನೆ ಹತ್ರ ಇದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ವಿ ಮೇಡಮ್, ಹೊಲದಲ್ಲಿ. ಅವರು ಮೇಡಮ್ನವರಿದ್ದು ಹಿಂಗೆ ಧ್ಯಾನಕ್ಕೆ ಹೋಗ್ತಿದ್ವಿ, ಬೆಂಗಳೂರಿಗೆ ಹೋಗ್ತಿದ್ವಿ, ಹೈದ್ರಾಬಾದಿಗೆ ಹೋಗ್ತಿದ್ರು ಅಂತಿದ್ರು ಮೇಡಮ್. ಏನ್ ಬೆಂಗಳೂರು ಹೈದ್ರಾಬಾದ್ ಏನ್ ಧ್ಯಾನ ಅಂತಂದು ನಾವು ಅವ್ರನ್ನ ಕೇಳ್ತಿದ್ವಿ ಮೇಡಮ್. ಧ್ಯಾನ ಮಾಡೋಕು ಹಂಗಾಗುತ್ತೆ ಹಿಂಗಾಗತ್ತ ಅಂತ ಹೇಳ್ತಿದ್ರು ಮೇಡಮ್. ನಾವ್ ಯಾವ ನೋಡ್ಬೇಕು, ನಾವು ಹೊಲ ಬದುಕು ಮಾಡ್ತೀವಿ, ನಾವ್ ಬೆಂಗಳೂರು ಯಾವ ನೋಡಕು ಹೈದ್ರಾಬಾದ್ ಯಾವ ನೋಡಕು ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಅಂತಂದು ಸುಮ್ನೆ ಆಗ್ತಿದ್ವಿ ಮೇಡಮ್. ಸುಮ್ನೆ ಆಗ್ತಿದ್ವಿ. ಆಮೇಲೆ ಇಲ್ಲಿ ಕಾಶಿನಾರ್ ಅಂತ ಐತಿ ಮೇಡಮ್. ಕಾಸ್ಗುಡಿ ಐತಿ ಒಂದು. ಆ ಕಾಸ್ಗುಡಿ ಸುತ್ತ ಒಂದು ಕಸ ಬಿದ್ದಂಗೆ ಬಿದ್ದಿತ್ತು ಮೇಡಮ್. ಎಲ್ಲ ಒಂದು ಕಸದ ತರ ಅದು ಇದು ತಪ್ಪಲ ಗಿಪ್ಪಲ ಗಿಡ ಅವು ಇವು ಬಿದ್ದಿದ್ವಿ ಮೇಡಮ್. ಇಲ್ಲಿ ಗಣೇಶಣ್ಣ ಹೊನ್ನೂರು ಸ್ವಾಮಿ ಅಂತಂದು ಶಿವಮಲೆ ಹಾಕಿದ್ವಿ ಗಣೇಶಣ್ಣ ಶಿವಮಲೆ ಹಾಕಿದ್ರ. ನಾನು ಸಾಯಂಕಾಲ ಟೈಮಿಗೆ ನಡ್ಕಂತ ಬಂದೆ ಮೇಡಮ್. ಏನ್ ಸ್ವಾಮಿ ಹಿಂಗಿಟ್ಟನ್ರಿ ಗುಡಿನ ಸ್ಮಶಾನ ಇಟ್ಟನ್ರಿ ಎಲ್ಲ ಅಂತಂದ ಮೇಡಮ್. ಸ್ವಾಮಿ ಅದಕ್ಕೆ ಅದಕ್ಕೆ ಹಿಂಗೆ ಹೇಳ್ದಂತಂದು ಅದನ್ನೇ ಒಂದು ಆಲೋಚನೆ ಮಾಡ್ತಿದ್ದೆ ಮೇಡಮ್. ಎದಕ್ ಹಿಂಗೆ ಹೇಳ್ದ ಅಂತಂದು ಆಲೋಚನೆ ಮಾಡಿ ಏನು ಸ್ವಾಮಿ ಹೇಳೇನಲ್ ಬಿಡ ಅಂತಂದು ಅವತ್ತೆಲ್ಲ ಸಾಯಂಕಾಲ ಎಲ್ಲ ಬಂದು ಕಸ ಬೆಳಗ್ಗೆ ಮುಂಜಾನೆ ಸಾಯಂಕಾಲ ಮತ್ತೆ ಬೆಳಗ್ಗೆ ಮುಂಜಾನೆ ಸಾಯಂಕಾಲ ಹಂಗ ಕಸ ಅನ್ಕಂತ ಅವ್ರದೊಂದು ಸಂಘ ಸೇರಿದೆ ಮೇಡಮ್. ಗಣೇಶಣ್ಣ ಹೊನ್ನೂರು ಸ್ವಾಮಿಯವ್ರ ಸಂಘಕ್ಕೆ ಸೇರಿದೆ. ಅವಾಗ ಹೊನ್ನೂರು ಸ್ವಾಮಿಯವರು ಗಣೇಶಣ್ಣವ್ರು ಪೂಜೆ ಮಾಡ್ತಿದ್ರು, ಹೊನ್ನೂರು ಸ್ವಾಮಿಯವರು ಧ್ಯಾನ ಕುಂದಿರ್ಸಿದ್ರು ಮೇಡಮ್. ಒಂದ್ 5 ನಿಮಿಷ 10 ನಿಮಿಷ ಕುಂದಿರ್ಸಿದ್ರು. ಏನೋ ಬಿಡು ಅಂತಂದು ಕುಂದಿರ್ತಿದ್ವಿ ಮೇಡಮ್. ಕುಂದಿರ್ತಿರುವಾಗ ಮತ್ತೆ ಹಿಂಗ ಅಪ್ಪಿ ಒಂದು ಪಿರಮಿಡ್ ಕಟ್ಬೇಕು ಇಲ್ಲಿ, ಎಲ್ಲೇನ್ ಜಾಗ ನೋಡ್ತಿದ್ವಿ ಅಂತಂದ್ರು ಮೇಡಮ್. ನೋಡೋಣ ಕಟ್ಟಿದ್ರಾತೆ ಅಂತಂದು ಅವ್ರ ಮುಖಾಂತರ ಧ್ಯಾನ ಅವಾಗ ಒಂದ್ 5 ನಿಮಿಷ ಅವಾಗ ಒಂದ್ 10 ನಿಮಿಷ ಮಾಡ್ಕೊಂತ ಬಂದ್ವಿ. ಆಮೇಲೆ ಗಣೇಶಣ್ಣವರು ಎಲ್ಲರೂ ಸೇರಿ ಇಲ್ಲಿ ಕಾಸರಗೋಡಿಂದ ಒಂದು ಪ್ಲೇಸ್ ಇತ್ತು ಮೇಡಮ್. ಎಲ್ಲ ಗಿಡ ಅವು ಬೆಳೆದಿದ್ವಿ ಮೇಡಮ್. ಎಲ್ಲ ಬೆಳೆದಿದ್ರೆ ಹೋಗಿದ್ದೆ ಯಜಮಾನ್ರು ಕೇಳಿ ಬರೋಣ ಬರ್ರಿ ಸೇರ್ಸಂಡ್ರು ಧ್ಯಾನ ಮಂದಿರಕ್ಕ. ಧ್ಯಾನ ಮಾಡಿದ್ರೆ ಏನ್ ಆರೋಗ್ಯ ಪಡ್ತಂತೆ, ಅದ ಒಳ್ಳೇದಾಗ್ತಂತೆ ಅಂತಂದು ಹೊನ್ನೂರು ಸ್ವಾಮಿ ಹೇಳ್ತಿದ್ರೆ ಹೋಗಿ ಯಜಮಾನ್ರು ಎಲ್ಲ ಮುಖಂಡರನ್ನೆಲ್ಲ ಕೇಳಿ ಬಂದಿದ್ವಿ. ಕೇಳಿ ಅದಕ್ಕೇನೈತಪ್ಪ ಕಟ್ರ ಒಳ್ಳೇದಲ್ಲ ಅಂತ ಅಂದ್ರು ಮೇಡಮ್. ಅಂದು ಅವಾಗ ಧ್ಯಾನ ಪರಿಚಯ ಆಯ್ತು ಮೇಡಮ್. ಅವಾಗ 5 ನಿಮಿಷ 10 ನಿಮಿಷ ಅಂದೇ ಪರಿಚಯ ಆಯ್ತು ಮೇಡಮ್. ಏನು ಅಂತಂದು ಹೊನ್ನೂರು ಸ್ವಾಮಿಯವರು ಗಣೇಶನವ್ರ ಜೊತೆಗೆ ಬಂದಿ ಮೇಡಮ್. ಬಂದು ಎಲ್ಲ ಪಿರಮಿಡ್ ಸುತ್ತೆಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡಿದ್ರಿ ಮೇಡಮ್. ಫಸ್ಟ್ ಅಲ್ಲ, ಆಮೇಲೆ ಭೀಮ ಸಾರ್ ಅಂತಂದು ಬಂದ್ರಿ ಮೇಡಮ್. ಭೀಮ ಸಾರ್ ಇಂಜಿನಿಯರ್ ಮೇಡಮ್ ಅವ್ರು ಬಂದು ಪಿರಮಿಡ್ ಮಾರ್ಕ್ ಹಾಕೋದು ಮತ್ತೆ ಏನೇನ್ ಕೆಲ್ಸ ಇರೋದು ಎಲ್ಲ ಹಗಲತ್ಲೆಲ್ಲ ಬದುಕಿ ಓದ್ತಿದ್ವಿ ಮೇಡಮ್. ಇವಾಗ ನಾವು ಬದುಕಿ ಹೋದ್ರೆ ಮಾತ್ರ ನಮ್ಗೆ ಊಟಕ್ಕ ಮೇಡಮ್ ಆ ಪರಿಸ್ಥಿತಿ ಇತ್ತು ಮೇಡಮ್. ಎಲ್ಲರದ್ದು ಇಲ್ಲಿ ಪ್ರತಿಯೊಬ್ರು ಏನ್ ಸೇವೆ ಮಾಡ್ತಾರ ಮೇಡಮ್, ಊಟಕ್ಕೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಮ್ಗೆ ಊಟಕ್ಕ ಇದಾಗ್ತಿತ್ತು ಮೇಡಮ್. ಅದು ಬಿಡಂಗಿಲ್ಲ ಇತ್ಲಾಗಿ ಇದು ಬಿಡಂಗಿಲ್ಲ ಮೇಡಮ್. ಕಟ್ಬೇಕಂತ ಏನೋ ಒಂದು ಸಂಕಲ್ಪ ಮೇಡಮ್. ಹೊನ್ನೂರಣ್ಣಂದು ಗಣೇಶಣ್ಣಂದು ನಾವಿನ್ನ ಅವಾಗೇನೆ ಧ್ಯಾನ ಆಗಿ ಮೇಡಮ್. ಅದ್ ಧ್ಯಾನದ ಬಗ್ಗೆ ಗೊತ್ತಿಲ್ಲ, ಪಿರಮಿಡ್ ಬಗ್ಗೆ ಗೊತ್ತಿಲ್ಲ, ಸಾರುಗಳ ಬಗ್ಗೆ ಗೊತ್ತಿಲ್ಲ, ಪತ್ರಿ ಸಾರುಗಳ ಬಗ್ಗೆ ಗೊತ್ತಿಲ್ಲ, ಏನು ಗೊತ್ತಿದ್ರಿ ಮೇಡಮ್. ಏನೋ ಒಂದ್ ಅವ್ರಿಬ್ರು ಸಂಕಲ್ಪ ಕಟ್ಲೇಬೇಕಂತ ಸಂಕಲ್ಪ ಇತ್ತು ಮೇಡಮ್ ಅವ್ರದ್ದು. ನಾವು ಅವಾಗೇನೆ ಇನ್ನ ಜಾರಿ ಬಂದಿವಿ ಮೇಡಮ್. ಅವಾಗ ನಮ್ ಹೊಲಕ್ ಹೋದ್ರೆ ನಡ್ತೈತಿ ಮೇಡಮ್, ಇಲ್ಲಿದ್ರೆ ನಡೆಯಲ್ಲ. ಹಣ ಹಿಂಗಾದ್ರೆ ಆಗ್ತಲ್ಲ, ಅದಕ್ಕೂ ಅದು ಬೇಕು ಇದು ಬೇಕಂತಂದು ನಾವೆಲ್ಲ ಹಗಲತ್ಲೆಲ್ಲ ನಮ್ ಕೆಲ್ಸಗಳು ಮಾಡ್ಕೊಂತೀವಿ ಮೇಡಮ್.
ಆಮೇಲೆ ರಾತ್ರಿ ಟೈಮ್ ಯಾರು ಬರ್ತಾರ 5 ಗಂಟೆಗೆ 6 ಗಂಟೆಗೆ ಹಂಗ್ ಬರ್ತಾರ ಮೇಡಮ್. ಇಲ್ಲಿ ಎಲ್ಲಾರು ಪಿರಮಿಡ್ ತಕ್ಕಲ್ತೀವಿ. ಆಮೇಲೆ ಅಲ್ಲಿ ಉಸುಗಿರೋದು, ಇಲ್ಲಿ ಕೊಲ್ಲಿರೋದು, ಪ್ರತಿಯೊಂದು ಏರಿಯಾದಾಗ ಹೋಗಿ ಕೇಳೋದು, ಅಣ್ಣ ಇದು ಬೇಕಾಗ್ತ ನಿಮ್ಗೆ, ನಾವ್ ಅಟೆಂಡ್ ಹೋಗ್ತೀವಿ, ಸ್ವಲ್ಪ ಪಿರಮಿಡ್ ಕಟ್ತೀವಿ, ನಮ್ಗೆ ಸಹಾಯ ಮಾಡೋಣ ಅಂತ ಅಂಬೋದ. ಮತ್ತೆ ಅಲ್ಲಿ ಉಸಿಗಕ್ಕೆ ಬರೋದು ಮೇಡಮ್, ಇಲ್ಲಿ ಕೊಲ್ಗೊಳಕ್ಕೆ ಮಾಡೋದು, ರಾಡ್ಗಳು ಕೇಳೋದು. ರಾತ್ರಿ ಎಲ್ಲ ಮಾಡಿದ್ವಿ ಮೇಡಮ್. ಭೀಮಾ ಸರ್ ಅಂತಂದ್ ಮೇಡಮ್ ಅವರು, ನಾವಿನ್ನ ಮನೆಗೆ ಇರ್ತೀವಿ ಮೇಡಮ್. ಮನೆಗೆ ಇರ್ತೀವಿ, ಸಾರ್ ಮುಂಕಟ್ಟಿ ಬಂದ್ಬಿಡ್ತಾರ ಮೇಡಮ್. ಒಂದ್ ಅರ್ಧ ಗಂಟೆ ಮುಂಕಟ್ಟಿ ಬಂದ್ಬಿಡ್ತಾರ. ಎಲ್ಲಾದ್ರೂ ಪಿರಮಿಡ್ ಕಟ್ಟಂಬರ್ರಿ, ಎಲ್ಲಾದ್ರೂ ಪಿರಮಿಡ್ ಕಟ್ಟಂಬರ್ರಿ, ಅದನ್ನ ಹಾಕೊಂಬರಂಬರ್ರಿ, ಇದನ್ನ ತಾಂಬರಂಬರ್ರಿ, ಅಲ್ಲಿ ಕೇಳಂಬರ್ರಿ, ಇಲ್ಲಿ ಕೇಳಂಬರ್ರಿ ಅಂತಂದು ಅವರೇ ಹುಮ್ಮಸ್ ತುಂಬ್ತಿದ್ರು ಮೇಡಮ್. ಅದೇನೋ ಒಂದ್ ಶಕ್ತಿ ಮೇಡಮ್. ಅವಾಗ ಒಂದ್ ಗಂಟೆ ಹೊತ್ತು ಅರ್ಧ ಗಂಟೆ ಹೊತ್ತು ಧ್ಯಾನ ಮಾಡ್ತಿದ್ವಿ ಮೇಡಮ್. ಅವಾಗ ಫಸ್ಟ್ಗೆ ಏನೋ ಅದು ಒಂದು ಎನರ್ಜಿ ಟೈಪ್ ಮೇಡಮ್. ಹೆಂಗ ರಾತ್ರೆಲ್ಲ 12 ಗಂಟೆ 1 ಗಂಟೆ ತಕ್ಕನೆಲ್ಲ ಕೆಲಸ ಮಾಡಿದ್ವಿ ಮೇಡಮ್. ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ಮಲಿಕೊಂಬೋದು ಮೇಡಮ್. ಆ ಸಾರುಗಳು ಊಟ, ಆ ಭೀಮಾ ಸಾರ್ ಇಲ್ಲೇ ನಮ್ ಜೊತೆಗೆ ಇರೋದು. ಮತ್ತೆ ಮುಂಜಾನೆ ಸಿಕ್ಕಿದ್ದಳದು, ಸರ್ ಹಿಂಗಿಂಗ್ ಓದ್ತೀವಿ ಸರ್ ಅಂತಂದ್ರೆ, ನೀವು ಹೋಗೋದು ಎಷ್ಟು ಗಂಟೆಗೆ? 9 ಗಂಟೆಗೆಲ್ಲ. ಅಷ್ಟೇ ಹೊತ್ತಿಗೆಲ್ಲ ಒಂದ್ ಸ್ವಲ್ಪ ಇಷ್ಟೇ ಒಂದ್ 4 ಪುಟ್ಟಿ ಮಾಲ್ ತಗೊಂಬರ್ತೀವಿ, ಕಲಿಸ್ತೀವಿ, ಇದೊಂದ್ ಸ್ವಲ್ಪ ಮಾಡಿ ಹೋಗ್ಬಿಡ ಅಂತಂದು ಆ ತೋರಿಸ್ತಾ ಬಿಟ್ರಿ. ಅವ್ರು ಭೀಮಾ ಸರ್ ಅವ್ರ ಹಿಡ್ಕೊಂಡು ಸಂಕಲ್ಪದಿಂದ, ವನರಣ್ಣ ಸಂಕಲ್ಪ, ಗಣೇಶನ ಸಂಕಲ್ಪದಿಂದ ಅದ್ಭುತವಾದ ಪಿರಮಿಡ್ ತಯಾರಿಸ್ತೀವಿ ಮೇಡಮ್. ಇದೆಲ್ಲ ಅದ್ಭುತವಾಗಿ ಪಿರಮಿಡ್ ತಯಾರಿಸ್ತೀವಿ ಮೇಡಮ್. ಪ್ರತಿಯೊಂದು ಇದನ್ನ ಏನೋ ಒಂದ್ ಮಾಡ್ತೀವಿ ಅಂತಂದ್ರ ಸಾಯಂಕಾಲ ಟೈಮ್ ರಾತ್ರಿ ಎಲ್ಲಾ ಮಾಡ್ರಿ ಮೇಡಮ್. ಇದೇನೋ ಒಂದು ಯಾರನ್ನ ಸಾರ್ಗ ಬರ್ತಾರ ಅಂತಂದ್ರು ಸಾಯಂಕಾಲ ಟೈಮ್ ಹಂಗಿಂಗ್ ಮಾಡಿ ಎಲ್ಲಾ ಅಲ್ಲಿ ಇಲ್ಲಿ ಸೇವೆ ಮಾಡಿ ಎಲ್ಲಾ ತಾಂಬಂದು ಪ್ರತಿ ಒಂದಕ್ಕ ಹಂಗೆ ಇದು ಪಿರಮಿಡ್ ಅನ್ನು ತಯಾರಿಸ್ತೀವಿ ಮೇಡಮ್. 2027ರಾಗ ಪತ್ರಿ ಸಾರ್ ಬಂದ್ರಿ ಮೇಡಮ್. ಆ ಪತ್ರಿ ಸಾರ್ ಬಂದಿದ್ ಕೂಡ ಸಾಯಂಕಾಲ ಟೈಮ್ ಬಂದ್ರಿ ಮೇಡಮ್. 4 ಗಂಟೆ ಹಂಗ್ ಬಂದ್ರಿ ಮೇಡಮ್. 4 ಗಂಟೆ ಬಂದ್ರು. ಅಲ್ಲಿ ಕ್ರಾಸ್ಲಿಸ ಗಾಡಿ ಬಂದ್ರು ಮೇಡಮ್. ಇಲ್ಲಿ ನಮ್ ಏರಿಯಾದಾಗ ಬರತ್ತ, ಇಲ್ಲಿ ಕಾಸುಡಿತ್ರಿ ಹಿಂಗ್ ಬರತ್ರಾಗ ಆ ಕಡೆ ಸೈಡ್ ಈ ಕಡೆ ಸೈಡ್ ಏನೋ ಒಂದು ರಾಜರ ತರ ಬಂದಂಗ ಕೈ ಕೊಟ್ಟ ಅಂತ ಬಂದ್ರಿ ಮೇಡಮ್. ಅದ್ ಎಷ್ಟೋ ಒಂದು ಅದ್ಭುತ ಮೇಡಮ್. ಅದೊಂದು ಖುಷಿ ಮೇಡಮ್. ಆ ಸಾರಿಂದ ಓಪನ್ ಆಗಿದ್ದು, ಆ ಸಾರ್ ಬಂದು ಫುಲ್ ಎನರ್ಜಿ ಐತಿ ಅಂತಂದು ಕ್ಲಾಸ್ ಮಾಡಿ ಅವತ್ತೆಲ್ಲ ಒಂದು ಸಾರು ನಾವು ಕಂಡ್ರದೇ ಒಂದ್ ದೊಡ್ಡ ಪುಣ್ಯ ಮೇಡಮ್. ಇದ್ರಾಗ ಈ ಪಿರಮಿಡ್ದೆಲ್ಲ ಆಯ್ತು ಮೇಡಮ್. ಈಗ ನಮ್ಮೂರಿಗೆ ಸ್ವಾಮಿಯವರು ಇದ್ದು ಹಿಂಗಿಂಗ ನಮ್ಮೂರಿಗೆ ಧ್ಯಾನ ತಿಳಿಸ್ಕೊಟ್ಟಿದಾರ. ಅವ್ರು ತಿಂಬಲಾಪುರದವರು, ರೇಣುಕಮ್ಮಕ್ಕ ಅಂತ ಮೇಡಮ್. ಅಲ್ಲಿ ಹೋಗಿ ನಮ್ ಎಷ್ಟಾತ ಅಷ್ಟು ಸೇವೆ ಪಿರಮಿಡ್ ಕಟ್ಟಕಂತಂದು ಬರ್ರಿ ಅಂತಂದು ಹೇಳಿದ್ರಿ ಮೇಡಮ್ ಅವರು. ಮತ್ತೆ ಪದ್ಮಕ್ಕ ತಿಂಬಲಾಪುರ, ಅಲ್ಲೇ ಮನೆ ಬಗಲಾಗ ಒಂದ್ ಹಳ್ಳ್ಯಾಗ 2 ಪಿರಮಿಡ್ ಕಟ್ಟಿ ಬಂದಿವಿ ಮೇಡಮ್. ಇದೇ ನಮ್ ಕೈಲಿಂದ ಏನಾಗಲ್ಲ ಮೇಡಮ್, ರೊಕ್ಕ ಕೊಡೋದಾಗಲ್ಲ, ಏನಾಗಲ್ಲ. ನಮ್ಗೆ ಸೇವೆ ಮಾಡೋದಂದು ಬರ್ತದೆ ಪಿರಮಿಡ್ ಕಟ್ಟೋದು. ಮೊದ್ಲೆಲ್ಲ ನಂಗೆ ಇದು ಯಾವ್ದು ಮೇಸ್ತ್ರಿ ಕೆಲಸ ಯಾವ್ದು ಬರ್ತಿದ್ವಿ ಮೇಡಮ್. ಇದೇ ಪಿರಮಿಡ್ ಕೆಲ್ಸನೇ. ಸಾರ್ ಇದ್ದು ಇದು ಬರಕಲ್ಲ ಸರ್, ಇದು ಬರಕಲ್ಲ ಅಂತಂದ್ರ ಹೊಸದ್ ಚೆಯ್ಯಿ ಅಂತಂದು ಅವ್ರೇ ಕೈ ಇಡ್ಸಿ ಮಾಡ್ತೀವಿ ಮೇಡಮ್. ಇವಾಗ ಪ್ರತಿ ಒಂದು ಕೆಲ್ಸನ ಮಾಡ್ತೀವಿ ಮೇಡಮ್. ಮೇಸ್ತ್ರಿ ಕೆಲಸ ಪಿರಮಿಡನೇ ನಾವು ನಿರ್ಮಾಣ ಮಾಡ್ಕೊಂತೀವಿ ಮೇಡಮ್. ಮತ್ತೆ ತಿಮ್ಲಾಪುರ ಪದ್ಮಕ್ಕನವ್ರ ಮನೆಗೆ ಹೋದ್ವಿ ಮೇಡಮ್. ಅಲ್ಲಿ ಕೂಡ ಭೀಮಾ ಸಾರ ಕರ್ಕೊಂಡು ಹೋಗೋದು ಮೇಡಮ್. ಎಲ್ಲಾರು ಇಲ್ಲಿ ಸಮುದ್ರಕ್ಕೆ ಬರ್ತಿದ್ರು. ಒಂದ್ 5 ಜನ 6 ಜನ ಕರ್ಕೊಂಡು ಹೋಗೋದು. ಎಷ್ಟಾತ ಅಷ್ಟು ಸಾಯಂಕಾಲ ತಕನ 7 ಗಂಟೆ ತಕನ ಮಾಡ್ಕೊಂಬೋದು ಬರೋದು. ಮತ್ತೆ ಯಾವಾಗ ಫ್ರೀ ಇರ್ತದ ಮೇಡಮ್, ಮತ್ತೆ ಅವಾಗ ಹೋದ ಕಟ್ಟೋದು ಮಾಡೋದು. ಅಲ್ಲೊಂದ್ 2 ಪಿರಮಿಡ್ ಎಲ್ಲಾರು ಎಷ್ಟಾತ ಅಷ್ಟು ಸೇವ್ ಮಾಡಿ ಅಲ್ಲೊಂದ್ 2 ಪಿರಮಿಡ್ ಕಟ್ಟಿ ಓಪನ್ ಮಾಡಿಸಿ ಬಂದ್ವಿ ಮೇಡಮ್. ಅದೆಲ್ಲ ಆದ್ಮೇಲೆ ಮತ್ತೆ ನಮ್ಮೂರಾಗ ಒಂದ್ 2 ಪಿರಮಿಡ್ ಕಟ್ತೀನಿ ಮೇಡಮ್. ಈ ಮನೆ ಮೇಲೆ ಒಂದು ಕೆಳಗೊಂದು 2 ಪಿರಮಿಡ್ ಕಟ್ತೀನಿ. ಅದು ಬಿಟ್ಟು ಭೀಮಾ ಸಾರನ್ನ ಎಲ್ಲ ಇದೆಲ್ಲ ಕೆಚ್ಚಾಕಿ ಹಿಂಗ್ ಮಾಡಿದ್ರೆ ಆತಂದು ಅದೆಲ್ಲ ಆಯ್ತು ಮೇಡಮ್. ಆದ್ಮೇಲೆ ಫಸ್ಟ್ ನನಗೆ ಒಂದು ಅರ್ಥಲ್ಲವಿತ್ತು ಮೇಡಮ್. ಅರ್ಥಲ್ಲವಿದ್ರ ಇನ್ನೇನು ಇದಕ್ಕ ಆಸ್ಪತ್ರೆಗೆ ಹೋಗ್ಬೇಕು ಮೇಡಮ್. ಅದು ಸೇವೆ ಪಿರಮಿಡ್ ಇನ್ನ ಅವಾಗ ಬಂದಿದ್ದಲ್ಲ ಮೇಡಮ್. ಆ ಸೇವೆ ಮಾಡ್ಕೊಂತ ಅದು ಅರ್ಥವೇನ ಕಾಮ್ಲಿಲ್ಲ ಮೇಡಮ್. ಡೈಲಿ ಸ್ನಾನ ಮಾಡಿದ್ರೆ ಫುಲ್ ತೆಲ್ಲ ಬರೋದು ಮೇಡಮ್. ಹಂಗಾಗಿ ಅವಾಗ 3 ದಿನಕ್ಕೆ ಒಂದ್ಸಲ 2 ದಿನಕ್ಕೆ ಒಂದ್ಸಲ ಹಂಗ ಸ್ನಾನ ಮಾಡ್ತೀನಿ ಮೇಡಮ್. ಇವಾಗ ಡೈಲಿ ಸ್ನಾನ ಮಾಡಿದ್ರೆ ನೀರ್ನಾಗ ಇದ್ರು ಏನ್ ತೆಲ್ಲ ಬರಂಗಿಲ್ಲ ಮೇಡಮ್. ಅದು ಧ್ಯಾನ ಗಂಟೆ ಧ್ಯಾನ ಮಾಡುದಿಲ್ಲ, ಸೇವೆ ಮಾಡಿ ಅದೆಲ್ಲ ಕಳೆದೋಯ್ತು ಮೇಡಮ್. ಎಷ್ಟೋ ಆರೋಗ್ಯದಿಂದ ಇಲ್ಲಿಗೆ ಒಂದು 7 ವರ್ಷ ಆಯ್ತು ಮೇಡಮ್. 24 hours ಬದುಕು ಮಾಡ್ತೀನಿ ಮೇಡಮ್. ಒಂದು ಟ್ಯಾಬ್ಲೆಟ್ ನುಂಗಿಲ್ಲ ಮೇಡಮ್. ಇವತ್ತುವರೆಗೆ ಕೆಮ್ಮಿನ ನುಂಗಿಲ್ಲ, ನೆಗಡಿ ನುಂಗಿಲ್ಲ. ಅಷ್ಟು
ಫುಲ್ ಎನರ್ಜಿ ಐತಿ ಮೇಡಮ್ ಇದ್ರ ಧ್ಯಾನದಿಂದ. ನಮ್ಮ ಮನೆ ಕೂಡ ಅಮ್ಮವರಾಗ್ಲು ಧ್ಯಾನ ಮಾಡ್ತಾರ ಮೇಡಮ್. ಯಾವಾಗ ಧ್ಯಾನ ತಿಳ್ತೀವಿ ಅವಾಗ ಸಹ ನಮ್ಮ ಮನೆಗೆ ನಾನ್ ವೆಜ್ ಎಂಬುದೇ ಮಾಡಾಕಲ್ಲ ಮೇಡಮ್. ಯಾರನ್ನ ಬೀಗರು ಬಂದ್ರು ಮಾಡಂಗಿಲ್ಲ, ಯಾರು ಬಂದ್ರು ಮಾಡಂಗಿಲ್ಲ ಮೇಡಮ್. ಬಳ್ಳಳ್ಳಿ ಶಾಲೆ ಅಂತ ಎಲ್ಲ ಬಿಟ್ಟಿದ್ರು ಮೇಡಮ್. ಎಷ್ಟೋ ಆರೋಗ್ಯದಿಂದ ಅದೀವಿ ಮೇಡಮ್. ಒಬ್ಳೊಬ್ರಿಗೆ ಹೋಯ್ತು ಮೇಡಮ್. ರಾತ್ರಿ ಅದೇನೋ ಸಾರದ್ರ ಮೇಡಮ್, ಭೀಮ ಸರ್ ನಮ್ಗೆ ಯಾರು ಎತ್ಲಾಗಂತ ಗೊತ್ತಿರಲಿಲ್ಲ. ಅಲ್ಲಿ ಏನೋ ಸ್ವಲ್ಪ ಸಹಾಯ ಮಾಡೋದಿದ್ರಿ ನಾವು ಅವರೇ ಕಾರ್ಯಕ್ರಮ ಅಂದು ಅಲ್ಲೆಲ್ಲ ಹಿಂಗ್ ಮಾಡಂಬರಿ ಪಿರಮಿಡ್ ಕಟ್ತಾರಂತ ಅವ್ರು. ನಮ್ಗೆ ಎಷ್ಟಾಗ್ತ ಅಷ್ಟು ಸೇವೆನ ಮಾಡಿ ಬರಂಬರಿ ಅಂತಂದು ಅವ್ರು ಕರ್ಕೊಂಡ್ ಹೋಗೋದು. ಅಲ್ಲಿ ಹೋಗಿ ಕೆಲಸ ಮಾಡಿ ಬರ್ತಿದ್ವಿ ಮೇಡಮ್ ನಾವು. ಇದು ಓಬಳಾಪುರದಾಗ ಹೋಗಿ ಅವತ್ತೆಲ್ಲ ಎಲ್ಲ ಗಿಡ ಗಂಟೆಗಳು ಅಲ್ಲಿ ಪಿರಮಿಡ್ ಕಟ್ತಾರಂತೆ ಎಲ್ಲ ಸೇವೆ ಮಾಡಿ ಬರಷ್ಟಲ್ಲಿ ಎಷ್ಟು ಗಂಟೆ ಆಯ್ತು ಮೇಡಮ್? 12 ಗಂಟೆ ಆಯ್ತು ಮೇಡಮ್. ಅಲ್ಲಿ ಊಟದ ಸ್ವಲ್ಪ ಇದಾಯ್ತು ಮೇಡಮ್. ಊಟಕ್ಕೆ ಸ್ವಲ್ಪ ಇದಾಯ್ತು ಮೇಡಮ್, ಕಡಿಮೆ ಆಗಿತ್ತು. 12 ಗಂಟೆ ಆದ್ಬಿಟ್ಟ ಸಾರಿ ಇಲ್ಲಿ ಬಂದ್ಮೇಲೆ ಏನೋ ಇದ್ರಿಗೆ ಪಿರಮಿಡ್ನಾಗ ಇದ್ದಿದ್ದು ಮಂಡಕ್ಕಿ ಅವು ಇವು ತಗೊಂಡು ಒಗ್ಗರಣೆ ಮಾಡ್ಕೊಂಡು 12 ಗಂಟೆಗ ತಿಂದು ಇಲ್ಲೇ ಮಕ್ಕೊಂಡಿದ್ವಿ. ಇದ್ರ ಮೇಲೆ ಪಿರಮಿಡ್ ತಕ್ಕ ಮಕ್ಕೊಂಡಿವಿ ಮೇಡಮ್. ಅಷ್ಟ ಧ್ಯಾನದಿಂದ ಎಷ್ಟು ಶಕ್ತಿ ಐತೆ ಅಂದ್ರೆ ಮೇಡಮ್, ಯಾವಾಗಾದ್ರೂ ಮಾಡೋದು, ಯಾವಾಗ ಯಾವ ಕೆಲಸನ ಮಾಡೋದು ಆಕ್ಟಿವ್ ಆಗಿರ್ತೀವಿ ಮೇಡಮ್ ಧ್ಯಾನದಿಂದ. ಎಷ್ಟೋ ಸಂಪೂರ್ಣ ಆರೋಗ್ಯ, ನೆಮ್ಮದಿ, ಶಾಂತಿ ಎಷ್ಟೋ ಸಿಕ್ಕಿದೆ ಮೇಡಮ್. ಮೊದ್ಲೆಲ್ಲ ನಾನು ಹೆಂಗಿದ್ದೆ ಅಂದ್ರೆ ಮೇಡಮ್, ಇನ್ನೊಂದ್ 2 ವರ್ಷ 3 ವರ್ಷ ಅಂದ್ರೆ ಒಂದು ಅದೇನಂತಾರಲ್ಲ ಮೇಡಮ್, ಒಬ್ಬ ಸಂಘ ಸೇರಿ ಹಾಳಾಗ್ತಾರಂತಾರಲ್ಲ, ಆ ಸಂಘಕ್ಕಿನ್ನ ಸ್ವಲ್ಪ ದಿನಗಳಲ್ಲಿ ಹೋಗ್ಬಿಡ್ತಿದ್ ಮೇಡಮ್. ಅವಲೇ ಅಲ್ಲಿ ಇಲ್ಲಿ ಸ್ವಲ್ಪ ಅದು ಇದು ಕಲಿಯೋದು, ಅದು ಇದು ಆಡೋದು, ಆ ರೀತಿ ಹೋಗ್ಬಿಟ್ಟಿದ್ ಮೇಡಮ್. ಅದು ಹೆಂಗ ಧ್ಯಾನ ಮುಖಾಂತರ ಬಂದು ಎಷ್ಟೋ ಬದಲಾವಣೆ, ಜ್ಞಾನ ಪತ್ರಿ ಸರ್ ತಿಳಿಸ್ಕೊಟ್ಟಿರೋದಕ್ಕೆ ಎಷ್ಟೋ ಇವಾಗ ಗೊತ್ತಾಗ್ತದೆ ಮೇಡಮ್. ಅವ ಮಾಡಿದ ಸೇವೆ ಇವಾಗ ಎಷ್ಟೋ ಆನಂದ ಅನುಭವಿಸಿದ್ವಲ್ಲ, ಎಷ್ಟೋ ಸಂತೋಷ ಅನುಭವಿಸಿದ್ವಲ್ಲ. ಇವಾಗೇನೆ ಸ್ವಲ್ಪ ಸಂಸಾರ ಏನೋ ಒಂದು ಇದು ಬಂದ್ರಿಗಿನ ಎಷ್ಟು ಸ್ವಲ್ಪ ನೋವು ಕಮ್ಮಿ ಆತ ಮೇಡಮ್. ಅವಾಗ ನಾವು ಫಸ್ಟ್ ಇದ್ದಂಗೆ ಸ್ಥಿತಿಯಾಗಿದ್ದಿದ್ರನ ತಡ್ಕೊಂಬದೇ ಕಷ್ಟ ಇತ್ತು ಮೇಡಮ್. ಅಷ್ಟು ಜ್ಞಾನ ಐತಿ ಮೇಡಮ್ ಇದರ ಧ್ಯಾನದಾಗ. ಎಷ್ಟೋ ಇವಾಗೆಲ್ಲ ಬಿಟ್ಟು ಆರಾಮ ನೆಮ್ಮದಿಯಿಂದ ಸಂತೋಷದಿಂದ ಇದೆ ಮೇಡಮ್. ಅನುಭವ ಅಂದ್ರೆ ಧ್ಯಾನದಿಂದ ಬದಲಾವಣೆ ಆಯ್ತು ಮೇಡಮ್. ಅನುಭವ ಅಂದ್ರೆ ಜಾಸ್ತಿ ನೀವು ವೆಜಿಟೇರಿಯನ್ ರ್ಯಾಲಿಗೆ ಮತ್ತೆ ಧ್ಯಾನ ಮಹಾಯಜ್ಞಕ್ಕೆ ಹೋಗ್ತಾ ಇರ್ತೀರಲ್ವಾ, ಅಲ್ಲಿದು ಒಂದು ಅನುಭವ ಹೇಳಿ. ಹಾ ಮೇಡಮ್, ಇದು ಈ ಸುಮಂಗಲ ಮೇಡಮ್ ಮಾಡ್ತಿದ್ರ ಮೇಡಮ್ ಅವಾಗ 11 ದಿವಸ ಹಂಗ. ಅವಾಗ ಎಷ್ಟು ಇತ್ತು ಮೇಡಮ್. ಮುಂಜಾನೆ ದಿವಸ ಸಾಯಂಕಾಲ ತನಕ ರ್ಯಾಲಿ ಮಾಡ್ತಿದ್ವಿ, ಪಾಂಪ್ಲೆಟ್ಸ್ ಕೊಡ್ತಿದ್ವಿ. ಎಷ್ಟು ತಿರಾಡ್ತೀವಿ ಅಂದ್ರು ಎಷ್ಟು ಹಂಗೇನೆ ಆಕ್ಟಿವ್ ಇರ್ತಿದ್ವಿ ನೋಡ್ರಿ. ಮಳೆ ಹೋಗಿ ಪಾಂಪ್ಲೆಟ್ಸ್ ಕೊಡೋದೆ, ಕ್ಲಾಸ್ ಹೇಳೋದೆ, ಎಷ್ಟು ಆಕ್ಟಿವ್ ಅಂದ್ರೆ ಅಷ್ಟು. ಒಂದ್ 2-3 ವರ್ಷ ಬಂದಿ ಮೇಡಮ್. ಫುಲ್ ಇದಿತ್ತು ಮೇಡಮ್, ಚಿಕ್ಕಾಗಿ ಇತ್ತು ಮೇಡಮ್. ಇದು ಹೈದ್ರಾಬಾದಿಗೆ ಹೋಯ್ದಿ ಮೇಡಮ್. ಹೈದ್ರಾಬಾದಿಗೆ ಹೋದಾಗೆ ಒಂದು 3 ವರ್ಷ ಹಂಗ ಮೇಡಮ್. ಒಂಥರ ಮೇಡಮ್ ಜ್ವರ, ಚಳಿ ಜ್ವರ 3 ದಿನ ಇರಂಗಿಲ್ಲ. ಫುಲ್ಲು ಚಳಿ ಜ್ವರ, ಒಂಥರ ಬೇದಿ, ಪ್ರತಿಯೊಂದು ಹಂಗೆ ಆಗ್ತಿತ್ತು ಮೇಡಮ್. ಎದಕ್ ಹಿಂಗ ಆಗ್ತೈತೆ ಅಂತ ಅನಿಸ್ತಿತ್ತು ಮೇಡಮ್. ನಾವೇಂತ ಕರ್ಮ ಮಾಡಿವಿ ಏನಿಲ್ಲ. ಎಷ್ಟು ದಿನ ಇದ್ದೀನ ಅಂದ್ರೆ ಅಷ್ಟು ದಿನನು ಆ ಟೈಪ್ ಆಗಿದೆ ಮೇಡಮ್. 3 ದಿನನೂ ಹಂಗೆ ಆಗಿದೆ. ಹಂಗೆ 3 ವರ್ಷ ಆಗಿದೆ ಮೇಡಮ್ ಕಂಪ್ಲೀಟ್. ಈ 2 ವರ್ಷ ದಿವಸ ಏನು ಅನ್ಸಟ್ಟಿಲ್ಲ ಮೇಡಮ್. ಆರಾಮಿದ್ದು ಧ್ಯಾನ ಮಾಡ್ಕೊಂತ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಗೆ ಅಟೆಂಡ್ ಆಗೋದು. ಇವಾಗ ಬೇಸರ ಇದೆ. ಅವಾಗ 3 ವರ್ಷ ಹಂಗಾಗಿದೆ ಮೇಡಮ್. ಎಲ್ರಿಗೂ ಆತರ ಆಗತ್ತೆ ಮೊದ್ಲು. ತುಂಬಾ ಒಂದು ಒಳ್ಳೆ ಅದ್ಭುತವಾದಂತ ಅನುಭವನ ಹಂಚ್ಕೊಂಡ್ರಿ. ಪಿರಮಿಡ್ ಕಟ್ಟಿದ್ದು ಆಗಲಿ, ಮತ್ತೆ ವೆಜಿಟೇರಿಯನ್ ರ್ಯಾಲಿದು, ಮತ್ತೆ ಒಂದು ಸಂಘದಿಂದ ಕೆಡೋದು, ಆ ಒಂದು ದಾರಿಯಲ್ಲಿ ಹೋಗಿದ್ರಿ ನೀವು. ಮತ್ತೆ ಧ್ಯಾನ ಸಿಕ್ಕಿದ್ಮೇಲೆ ಮತ್ತೆ ವಾಪಸ್ ಬಂದ್ರಿ ಅಂತೇಳಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನೀವು ಯಾವ ಒಂದು ಸಂಘದಲ್ಲಿ ಸೇರ್ಕೊಂಡು ಏನಾಗ್ತಿದ್ರು ಗೊತ್ತಿಲ್ಲ ಅಂತೇಳಿ. ಅದೇ ಈ ಧ್ಯಾನ
ಹೊನ್ನೂರ್ ಸ್ವಾಮಿ ಮತ್ತೆ ಗಣೇಶಣ್ಣ ಅವರು, ಹೊನ್ನೂರ್ ಸ್ವಾಮಿ ಅವರು ಎಲ್ಲಾ ನಿಮ್ಗೆ ಧ್ಯಾನದ್ದು ಹೇಳಿ, ಮತ್ತೆ ಈ ಕಡೆ ಮತ್ತೆ ಪಿರಮಿಡ್ ಕಟ್ಟಿದ್ದು ಎಲ್ಲಾ ಸೇವೆ ಮಾಡಿದ್ದು ತುಂಬಾ ಒಂದು ಅದ್ಭುತವಾದಂತ ವಿಷಯವನ್ನ, ಅನುಭವವನ್ನ ತಿಳಿಸಿದ್ರಿ. ನಿಮಗೆ ಮೊದ್ಲು ಪತ್ರಿಜಿ ಅವ್ರನ್ನ ನೋಡಿದ್ಮೇಲೆ ಏನ್ ಅನ್ನಿಸ್ತು? ಅಂದ್ರೆ ನೀವು ಏನು ಪತ್ರಿಜಿ ಅವ್ರನ್ನು ನೋಡಿಲ್ಲ, ಒಂದ್ ಸಂಕಲ್ಪದಿಂದ ನೀವು ಪಿರಮಿಡ್ ಅನ್ನ ಕಟ್ಟಿಸ್ತಾ ಇದ್ದೀರಾ. ಆ ಒಂದು ಸಮಯದಲ್ಲಿ ಪಿರಮಿಡ್ ಕಟ್ತಾ ಇರೋ ಸಮಯದಲ್ಲಿ ಪತ್ರಿಜಿ ಅವ್ರನ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಫಸ್ಟ್ ಟೈಮ್? ಆನಂದ ಮೇಡಮ್, ಅವತ್ತು ಪತ್ರಿ ಸರ್ ಫಸ್ಟ್ ಟೈಮ್ ಮೇಡಮ್ ನೋಡ್ರಿ ನಾವು ಎಷ್ಟೋ ಆನಂದ, ಒಂದು ದೇವ್ರ ತರ ಇದಾಗ್ತದೆ ಮೇಡಮ್, ಫೀಲ್ ಆಗ್ತದೆ. ಮತ್ತೆ ನಾವು ಆ ಸಾರು ಕರ್ನೂಲಿಗೆ ಹೋದಾಗೆಲ್ಲ ಆ ಸಾರನ್ ಸೇವೆ ಮಾಡೋದು, ಮತ್ತೆ ಹೈದ್ರಾಬಾದ್ನಾಗ ಪ್ರತಿಯೊಂದು ನಾವು ನೋಡಿರೋದು ಒಂದು ಭಾಗ್ಯ ಮೇಡಮ್, ಪುಣ್ಯ ಅದೊಂದು. ನಮ್ಮೂರಿಗೆ ಒಂದ್ 2 ಟೈಮ್ ಬಂದಿದ್ರು ಮೇಡಮ್, ಕ್ರಾಸಿಗೆ ಒಂತಲ್ಲಿ, ನಮ್ಮ ಓಪನಿಂಗ್ ಒಂತೋಡು ಬಂದಿದ್ರು 2 ತಲೆ. ಅವ್ರು ಒಂದ್ ಜೊತೆಗಿದ್ದಾಗ ನಿಮ್ಗೆ ನಿಮ್ಗೆ ಯಾವ ರೀತಿ ಒಂದು ಇರ್ತಾ ಇತ್ತು? ಅವರ ಪತ್ರಿಜಿಯವರ ಒಂದು ಸೇವೆ ಮಾಡ್ತಾ ಇರುವಾಗ ಏನಾಗ್ತಾ ಇತ್ತು? ಏನ್ ಬದಲಾವಣೆ ಅಥವಾ ಏನಾದ್ರೂ ಅನುಭವ, ಏನೋ ಒಂದು ಚೇಂಜಸ್ ಆಗತ್ತಲ್ವಾ ಸರ್ ಎದುರುಗಡೆ ಇದ್ದಾಗ? ಅದು ಏನ್ ಚೇಂಜಸ್ ಆಗ್ತಾ ಇತ್ತು? ಸಾರು ಎದುರುಗಡೆ ಇದ್ದಾಗ ಏನು ಆಲೋಚನೆ ಬರಕಲ್ಲ ಮೇಡಮ್, ಏನೋ ಜೀರೋ ಮೈಂಡ್ ಮೇಡಮ್. ಏನೋ ಒಂದ್ ಸೇವೆ ಮಾಡ್ತಿರ್ತೀವಲ್ಲ ಮೇಡಮ್, ಏನೋ ಒಂದ್ ಜೀರೋ ಮೈಂಡ್, ಅದೇ ಒಂದು ದೇವ್ರ ತರನ ಫೀಲ್ ಆತನೇ ಇರ್ತೀವಿ ಮೇಡಮ್. ಬಾಡಿ ವಿಕೆಟ್ ಮಾಡಿದಾಗ ಆಯ್ತು ಮೇಡಮ್, ಇಲ್ಲೇನ್ಸ ಅಲ್ಲಿ ಹೋಗೋವರೆಗೆ ಎಷ್ಟು ಫೀಲ್ ಆಗತ್ತೆ ಅಂದ್ರೆ ಅಷ್ಟು ಫೀಲ್ ಆಗ್ತದೆ ಮೇಡಮ್. ದುಃಖ ಆಗಿ ಕಣ್ಣೀರು ರೂಪದಾಗ ಬರ್ತೈತಿ ಮೇಡಮ್. ಸಾರ್ನ ಅದು ಇದಾದಾಗ, ಬಾಡಿ ವಿಕೆಟ್ ಆದಾಗ ಮೇಡಮ್, ಅದು ಒಂದು ಫೀಲ್ ಸಾರ್ ಇದಾದ್ರಲ್ಲ ಅಂತಂದು ಫುಲ್ಲು ಇದಾಯ್ತು ಮೇಡಮ್. ಅಲ್ಲಿ ಹೋಗಿ ಬರತಕ್ಕನೆಲ್ಲ ಒಂಥರನೇ ಇದ್ದೀವಿ. ಅಲ್ಲಿ ಹೋಗಿದ್ರ ನೀವು? ಹೈದ್ರಾಬಾದಕ್ ಹೋಗಿದ್ರಾ? ಕರ್ತಾಲ್ ಹೋಗಿದ್ರಾ? ಮೇಡಮ್ ಹೋಯ್ತು ಮೇಡಮ್, ಇಲ್ಲೇ ಟ್ಯಾಕ್ಸಿ ಮಾಡ್ಕೊಂಡು ಹೋಯ್ತೀವಿ ಮೇಡಮ್ ಎಲ್ಲಾರು. ಅದೊಂದು ಮನುಷ್ಯನಾಗೆಲ್ಲ ಒಂಥರ ಇದಾಗ್ತಿತ್ತು ಮೇಡಮ್. ಅವಾಗ ಮುಂಚೆಗೇನೆ ನಮ್ನ ಕರೆದಿದ್ರು ಮೇಡಮ್, ಇಲ್ಲೇ ಬೆಂಗಳೂರಿಗೆ ಮೇಡಮ್ ಪತ್ರಿ ಸರ್. ನಮ್ಗೆ ಇವ್ರು ಅಂಪಮ್ಮಕ್ನವ್ರ ಅಂದ್ರು, ಯಾರನ್ನ ಸೇವೆ ಮಾಡೋದಿದ್ರೆ ಹೋಗಕ್ ಅಂತ ಅಂದ್ರಿ ಮೇಡಮ್. ನಮ್ ಇಲ್ಲಿ ಹೊಲದಲ್ಲಿ ಕೆಲಸ ಇದ್ವಲ್ಲ ಮೇಡಮ್, ಅದಕ್ಕಾಗಿ ಕಲಿಯಕಲ್ಲ ಅಂತ ಅಂದ್ಬಿಟ್ಟು ಮೇಡಮ್. ಅದು ಒಂದ್ ಮಂತ್ ಆದ್ಮೇಲೆ ಹಿಂಗಾಯ್ತು ಮೇಡಮ್. ಹೆಂಗ ಹೋಯ್ದ್ರ ಸಿಕ್ತಿತ್ತು ಮೇಡಮ್. 41 ದಿನ ಅಲ್ಲಿ ಮಂಡಲ್ ಧ್ಯಾನ ಕೂಡ ಇಟ್ಟಿದ್ರು ಬೆಂಗಳೂರಲ್ಲಿ, ಕಡ್ತಾಲ್ ಮೊದ್ಲು. ಅವಾಗ ಕರ್ದಿದ್ರ ನಿಮ್ಗೆ? ಹ್ಮ್ ಮೇಡಮ್, ಸಾರು ಬೆಂಗಳೂರಾಗಿದ್ರು ಮೇಡಮ್. ಬಾಡಿ ವಿಕೆಟ್ ಮಾಡಕ್ ಮುಂಚೆ ಬೆಂಗಳೂರಾಗಿದ್ರು ಮೇಡಮ್. ಅವಾಗ ಹೇಳಿದ್ರು ಮೇಡಮ್. ನಮ್ಗೆ ಅಷ್ಟು ಸಿಗ್ಲಿಲ್ಲ ಮೇಡಮ್, ಇವಾಗ ಗೊತ್ತಾಗಲ್ಲ. ಅದೇ ಸರ್, ಅದನ್ನೇ ಹೇಳ್ತಾರೆ ಪತ್ರಿಜಿ ಅವರು. ಅವ್ರಿದ್ದಾಗ್ಲೇ ಅಂದ್ರೆ ನೀವು ಏನ್ ಮಾಡೋದು ಮಾಡಿದೀರಾ ಅಂದ್ರೂ ಇವಾಗ ನಮ್ಗೆ ಅನ್ಸತ್ತೆ ಆ ಒಂದ್ ಸಮಯದಲ್ಲಿ ಹೋದ್ರೆ ಚೆನ್ನಾಗಿರ್ತಾ ಇತ್ತು ಅಂತೇಳಿ. ಅವಾಗ ಏನು ಆಗ್ಲಿಲ್ಲ ಅಂತೇಳಿ. ಅಂತ ಒಂದು ಮಹಾತ್ಮರನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಆ ರೀತಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ನಿಮ್ಮ ಅನುಭವ. ಧನ್ಯವಾದ. ಎಲ್ಲ ಹೇಳಿ. ಇದು ಪಿರಮಿಡ್ ಕಟ್ಟದಲ್ಲಿ ಸಹ ಈಗ ಮೇಡಮ್ ಬಿಟ್ಟು ಇಲ್ಲೇ ಪಿರಮಿಡ್ ನಲ್ಲಿ ಮಲ್ಕೊಂಡಿದ್ ಮೇಡಮ್. ಅಲ್ಲಿ ಬೆಂಗಳೂರಿಗೆ ಹೋಗಿ, ಅಲ್ಲಿ ಹೈದ್ರಾಬಾದಿಗೆ ಹೋಗಿ ಬಂದ್ಮೇಲೆ ಒಂದು ಮಂತ್ನಾಗ ಮೇಡಮ್ ನಾನು ಇಲ್ಲಿ ಮಲ್ಕೊಂಡಿದೀನಿ. ನನ್ ಕೈ ಕುಂತ್ಕೊಂಡು ಕೈ ಜೋಡಿಸಿ ಆಗಿದೆ ಮೇಡಮ್ ಪಿರಮಿಡ್ ನಲ್ಲಿ. ಸರ್ ಅಂತಂದು ಅವ್ರ ಕೈ ನಮ್ ಕೈ ಜೋಡಿಸ್ಕೊಂಡು ನಾನು ಇದೀನಿ ಅಂತ ಇದಾಯ್ತು ಮೇಡಮ್ ಪಿರಮಿಡ್ ಅಲ್ಲಿ. ಎಲ್ರಿಗೂ ಕೂಡ ದರ್ಶನ ಕೊಡ್ತಾರ ಅವ್ರು. ನೆನೆಸ್ಕೊಂಡ್ರೆ ಸಾಕು, ಆ ರೀತಿ ಬಂದು ದರ್ಶನ ಕೊಡ್ತಾರೆ. ನಾನು ಮೊನ್ನೆ ಒಂದ್ಸತಿ ಎಷ್ಟ್ ದಿನ ಆಯ್ತು ಸೇವೆ ಮಾಡೋ ಭಾಗ್ಯ ಇನ್ನೂ ದೊರಕಲಿಲ್ಲಲ್ಲ ಅಂತೇಳಿ ಈ ರೀತಿ ಅನ್ಕೊಂಡಿದ್ದೀನಿ. ಮತ್ತೆ ಸರ್ ಬಂದ್ರು ನಿನ್ನೆ 3-4 ದಿನದ ಹಿಂದೆ ಅಷ್ಟೇ ಬಂದೇ ಬಿಟ್ರು ಸರ್. ಬಂದು ನಾನು ಅವ್ರ ಶರೀರ ರಿಯಲ್ ಆಗಿ ನಾನು ಮೊದ್ಲು ಯಾವ ರೀತಿ ಸೇವೆ ಮಾಡ್ತಾ ಇದ್ದೆ ಆ ರೀತಿ ಸೇವೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಅದು ನನ್ಗೆ ನಿಜವಾಗ್ಲೂ ನನ್ಗೆ ಒಂಥರ ಕನಸು ತರ ಇರತ್ತೆ ಅದು ಮೊದ್ಲು ಮಾಡಿದ್ದು. ಇವಾಗ ಮೊನ್ನೆ ಧ್ಯಾನದಲ್ಲೇನೆ ಇನ್ನು
ಮತ್ತೆ ಯಾವಾಗ ಕೊಡ್ತೀರಾ ನಿಮ್ ಪಾದ ಸೇವೆ ಮಾಡೋಕೆ ಒಂದು ಅನುಕೂಲ ಯಾವಾಗ ಮಾಡ್ಕೊಡ್ತೀರಾ, ಸೇವೆ ಮಾಡೋ ಭಾಗ್ಯ ಯಾವಾಗ ಕೊಡ್ತೀರಾ ಅಂದ ತಕ್ಷಣನೇ ಬಂದೇ ಬಿಟ್ರು ಸರ್. ತುಂಬಾ ಅದ್ಭುತವಾದಂತ ಶಕ್ತಿ ಅವರು ನಮ್ ಇದ್ರು ಅಷ್ಟು ವರ್ಷ ಅಂದ್ರೆ ನಾವೆಲ್ಲ ಭಾಗ್ಯವಂತರು. ಇವಾಗ್ಲೂ ಕೂಡ ನೋಡಿ, ನೋಡ್ದೇ ಇದ್ರನು ಕೂಡ ಪತ್ರಿಜಿಯವ್ರು ಯಾರು ಅಂತೂ ಕೂಡ ಗೊತ್ತಿಲ್ಲ, ಏನು ಅಂತೂ ಕೂಡ ಗೊತ್ತಿಲ್ಲ, ಎಷ್ಟು ಸೇವೆಯನ್ನ ಮಾಡ್ತಾ ಇದ್ರು. ಪ್ರತಿಯೊಬ್ರು ಕೂಡ ಧ್ಯಾನ ಪ್ರಚಾರ. ಪತ್ರಿಜಿಯವ್ರು ನೋಡೇ ಇಲ್ಲ, ಏನನ್ನೋದು ಕೂಡ ಗೊತ್ತಿಲ್ಲ. ಆ ನೋಡ್ದವ್ರಿಗಿಂತ ಹೆಚ್ಚಿನದವ್ರು ವರ್ಣನೆ ಮಾಡಿ ಅವ್ರನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಷ್ಟೊಂದು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಧ್ಯಾನ. ನಿಮ್ದು ಕೂಡ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು. ಇಷ್ಟೊತ್ತು ನೀವು ನಿಮ್ಮ ಒಂದು ಅನುಭವವನ್ನ ಹೇಳ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿ. ಪತ್ರಿಕೆ, ಪಿರಮಿಡ್ ಬಗ್ಗೆ, ಮತ್ತೆ ಸೇವೆ ಬಗ್ಗೆ, ವೆಜಿಟೇರಿಯನ್ ರ್ಯಾಲಿ ಬಗ್ಗೆ ಎಲ್ಲಾನು ಕೂಡ ಮೊದ್ಲು ನಿಮ್ಮ ಜೀವನ ಹೇಗಿತ್ತು, ಧ್ಯಾನದ ನಂತರ ಜೀವನ ಎಷ್ಟು ಅದ್ಭುತವಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಮಂಜು ಸರ್ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ವಶನ್ ಇದ್ರೆ ಕೇಳ್ಬಹುದು ಯಾರಾದ್ರೂ. ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಅನುಭವ ಆಗಿದ್ರೆ ಹಂಚ್ಕೋಬಹುದು. ಯಾರಾದ್ರೂ ಮಾತಾಡೋದಿದ್ದೀರಾ ಮಾಸ್ಟರ್ಸ್? ಒಂದು ಹಳ್ಳಿಯಲ್ಲಿ ರೈತರಾಗಿ ಹೊಲ ಗದ್ದೆಗಳ ಕೆಲಸ ಮಾಡೋರು ನೋಡಿ ಹೆಂಗೆ ಧ್ಯಾನ ಮಾಡಿ ಮೊದ್ಲೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ರು, ಮಾತ್ರೆ ತಗೊಳ್ತಾ ಇದ್ರು, ಗುಳಿಗೆನು ಡಾಕ್ಟರ್ ಹತ್ರ ಹೋಗ್ತಾ ಇದ್ರು. ಇವಾಗ ನೋಡಿ ಏನು ಇಲ್ದೇನೆ ಸುಮಾರು 7 ವರ್ಷ ಆಯ್ತು ಸರ್ ನೀವು ಏನು 7 ವರ್ಷ ಆಯ್ತಲ್ಲ, 7 ವರ್ಷದಿಂದ ಅವ್ರು ಏನು ಕೂಡ ಗುಳಿಗೆ ಔಷಧಿ ಯಾವುದು ಡಾಕ್ಟರ್ ಹತ್ರನೂ ಕೂಡ ಹೋಗಿಲ್ಲ. ಒಂದು ಹೊಲಗದ್ದೆಗಳ ಕೆಲಸವನ್ನ ಮಾಡಿ ಇಷ್ಟೊಂದು ಅದ್ಭುತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಆ ರೀತಿ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ ನಮ್ಮ ಹತ್ರ ಎಲ್ಲ ಇದ್ರೆ ನಾವ್ ಮಾಡ್ಬಹುದು, ನಮ್ಮ ಹತ್ರನೇ ಏನೂ ಇಲ್ಲ, ನಾವ್ ಏನ್ ಮಾಡೋದು ಅಂತೇಳಿ ಕೆಲವೊಂದ್ ಜನ ಹೇಳ್ತಾ ಇರ್ತಾರೆ. ನಮ್ಮ ಹತ್ರ ಏನಿದೆ ಅದನ್ನೇ ನಾವು ಮಾಡ್ಬೇಕು, ಅದನ್ನೇ ನಾವು ಸೇವೆ ಅದನ್ನೇ ಮಾಡ್ಬೇಕು ಅಂತೇಳಿ ಪತ್ರಿಜಿಯವರು ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ ಕೂಡ ಆ ರೀತಿ ತಯಾರಿ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಮಂಜು ಸರ್ ಅವರೇ. ಅವರು ಒಂದು ಸಮುದ್ರದ ಒಂದು ಟೀಮೇ ಅದಕ್ಕೆ ಉದಾಹರಣೆ. ಅವ್ರು ಯಾರು ಕೂಡ ಅಷ್ಟು ಶ್ರೀಮಂತ ಮನೆತವರದವರು ಅಲ್ಲ, ಆದ್ರೂ ಕೂಡ ಪಿರಮಿಡ್ ಕಟ್ಬೇಕು ಅಂತ ಹೇಳಿ ಸಂಕಲ್ಪ ಅವ್ರು. ಅಷ್ಟೊಂದು ಅದ್ಭುತವಾಗಿ ಪಿರಮಿಡ್ ಕಟ್ಟಿ, ಮತ್ತೆ ಪತ್ರಿಜಿಯವ್ರು ನೋಡಿ ನಿಸ್ವಾರ್ಥದಿಂದ ಯಾರು ಸೇವೆ ಮಾಡ್ತಾ ಇರ್ತಾರೆ ಅವ್ರಿಗೆ ದರ್ಶನ ಕೊಡ್ತಾರೆ ಸರ್. ಒಂದು ಜಾತ್ರೆ ತರ ಜನ ಸೇರಿ ಅದು ಪಿರಮಿಡ್ ಇನಾಗ್ರೇಷನ್ ಮಾಡಿದ್ದಾರೆ. ಎಷ್ಟು ಅದ್ಭುತ ನೋಡಿ. ಕೈಯಲ್ಲಿ ಏನು ಒಂದು ಪೈಸೆ ಇಲ್ಲದೇನೆ ಆ ಪಿರಮಿಡ್ ಆಗಿದೆ. ಜಾಗ ಕೂಡ ಇಲ್ಲ, ಆದ್ರೂ ಕೂಡ ಆ ಊರಲ್ಲಿ ಪಿರಮಿಡ್ ಆಗಿದೆ. ಇವಾಗ ಮತ್ತೆ 2 ಪಿರಮಿಡ್ ಬಂದಿದೆ ಅಂತ ಹೇಳಿ. ಹೆಂಗೆ ಆಗ್ತಾ ಇದೆ ಇದೆಲ್ಲ, ಹೇಗೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಒಂದು ಸಂಕಲ್ಪದಿಂದ. ಅಂದ್ರೆ ಯಾರಿಗೆ ಯಾವುದನ್ನ ಮಾಡೋದು ಒಂದು ಕೆಪಾಸಿಟಿ ಇರತ್ತೆ, ಯಾರಿಗೆ ಯಾವೊಂದು ಶಕ್ತಿ ಇದೆ, ಮಾಡುವಂತ ಶಕ್ತಿ, ಅದನ್ನ ಅವ್ರ ಮುಖಾಂತರ ಮಾಡಿಸ್ತಾ ಇದ್ದಾರೆ ಪತ್ರಿ ಸರ್. ನಮ್ ಕೈಲಿಂದ ಏನೂ ಆಗೋದಿಲ್ಲ, ನಮ್ಮ ಹತ್ರ ಒಂದ್ ಪೈಸಾನು ಇಲ್ಲ, ಯಾವ ರೀತಿ ಮಾಡ್ಬೇಕು ಅನ್ನೋದು ಆ ಯೋಚನೆಯನ್ನ ನಾವ್ ತೆಗೆದು ಹಾಕ್ಬೇಕು. ನಮ್ಮ ಒಳಗ್ಲಿಂತ್ರ ಏನು ನಮ್ಗೆ ಮಾಡ್ಬೇಕು ಅಂತ ಬರುತ್ತೆ ಅದನ್ನ ನಾವ್ ಮಾಡ್ಬೇಕು. ಅದನ್ನೇ ನಮ್ಗೆ ಹೇಳ್ತಾರೆ, ನಮಗೆ ಯಾವ ಶಕ್ತಿ ಇದೆ, ಯಾವುದನ್ನ ಮಾಡುವಂತದ್ದು ಒಂದು ಕೆಪಾಸಿಟಿ ಇದೆ, ಅದನ್ನೇ ಆ ಕೆಲ್ಸನೇ ನಮ್ಗೆ ಕೊಡ್ತಾರೆ ಸರ್ ಪತ್ರಿಜಿಯವರು. ಹಾಗಾಗಿ ನಮ್ಮ ಒಳಗ್ಲಿಂತ್ರ ಬಂದಿರೋದನ್ನ ನನ್ ಕೈಲಿ ಆಗೋದಿಲ್ಲ, ನಾವೇನು ಆ ರೀತಿ ದುಡ್ಡಿರೋರಲ್ಲ, ಅಥವಾ ಓದು ಬರಹ ಬಂದಿರೋರಲ್ಲ, ಬರೋರು ಆತರ ಅದು ಎಲ್ಲ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಮಾತಾಡೋರು, ಎಲ್ಲ ದುಡ್ಡಿರೋರು ಆತರ ಮಾಡ್ಬೇಕು ಅಂತ ಹೇಳಿ ಏನಿಲ್ಲ. ಎಲ್ರಿಗೂ ಕೂಡ ಇದು ಧ್ಯಾನ ಅನ್ವಯಿಸುತ್ತೆ, ಎಲ್ರು ಕೂಡ ಸೇವೆ ಮಾಡೋ ಭಾಗ್ಯ ಸಿಗತ್ತೆ. ಇದು ಪತ್ರಿಜಿಯವರ ಒಂದು ಅದ್ಭುತವಾದಂತ ಶಕ್ತಿ, ಎಲ್ಲಾ ಕಡೆ ಕೂಡ ಕೆಲಸ ಮಾಡ್ತಾ ಇರತ್ತೆ ಮಾಸ್ಟರ್ಸ್. ಶಿವರಾಜ್ ಅವರು ಮಾತಾಡಿ.
ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮಂಜು. ನಮ್ಮ ಸ್ನೇಹಿತರು ಮೇಡಮ್ ಅವರು. ಆ ತುಂಬಾ ಖುಷಿ ಆಯ್ತು ಅವ್ರದ್ದು ಕೂಡ ಕೇಳಿ ಮೇಡಮ್ ಇವತ್ತು. ಹ್ಮ್ ಅವ್ರ ತರನೇ ಅವ್ರಿಗೆ ಯಾವ ರೀತಿ ಕೈಯಲ್ಲಿ ಕೈ ಇಟ್ಟು ಅವ್ರ ಪತ್ರಿಜಿ ಅವರು ಯಾವ ರೀತಿ ಒಂದು ಕಾಣಿದ್ರಿ ಮೇಡಮ್, ಅದೇ ತರ ಒಂದು ನಮಗೂ ಸೇಮ್ ಒಂದು ಅನುಭವ ಇತ್ತು, ಅದನ್ನ ಹೇಳೋಣ ಅಂತ ಹೇಳಿ. ಹ್ಯಾಂಡ್ ರೈಸ್ ಮಾಡಿದ್ವಿ. ಹ್ಮ್ ಹೈದ್ರಾಬಾದ್ ಅಲ್ಲಿ ಹೋದಾಗ ಮೇಡಮ್, ಅಲ್ಲಿ ಕಡ್ತಾಳಲ್ಲಿ ಆ ಹ್ಮ್ ಸ- ಶಕ್ತಿ ಸ್ಥಳ ಐತಲ್ ಮೇಡಮ್, ಅಲ್ಲಿ ಧ್ಯಾನ ಮಾಡೋ ಸಮಯದಲ್ಲಿ ಹ್ಮ್ ಅಲ್ಲಿ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಾವು ಎಷ್ಟೋ ತಗೊಂಡ್ ಹೋಗ್ತೀವಿ ಮೇಡಮ್, ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಆತಂಕದಿಂದ ಹೋಗ್ತೀವಲ್ಲ ಮೇಡಮ್. ಅಲ್ಲಿ ಹೋಗಿ ಅಲ್ಲಿ ಧ್ಯಾನ ಮಾಡೋ ಸಮಯದಲ್ಲಿ 1 hour ಹಂಗೆ ಕುಂತ್ಕೊಂಡಿದ್ವಿ ಮೇಡಮ್. ಅವಾಗ ಒಂದು ಅನುಭೂತಿ ಆಯ್ತು ಮೇಡಮ್. ಏನಂತಂದ್ರೆ ಆರಾಮವಾಗಿ ಏನು ಟೆನ್ಷನ್ ಇಲ್ದಂಗೆ ಯಾವ ರೀತಿ ಒಂದ್ ತಾಯಿ ಮಡಿಲಲ್ಲಿ ಹಿಂಗ ಮಲ್ಕೊಂತೀವಲ್ಲ ಮೇಡಮ್, ಆ ರೀತಿ ಅವ್ರ ಮಡಿಲಲ್ಲಿ ನಾನು ಮಲ್ಕೊಂಡಿದ್ದೀನಿ ಮೇಡಮ್. ಆ ರೀತಿ ಅನುಭವ ಆಯ್ತು ಮೇಡಮ್. ಅವರೇ ಹಿಂಗ್ ಕುಂತ್ಕೊಂಡಿದ್ದಾರೆ, ಅವರಲ್ಲಿ ಆನಂದವಾಗಿ ಮಲ್ಕೊಂಡಿದ್ದೀನಿ. ಅದು ಒಂದು ಅನುಭೂತಿ ಆಯ್ತು ಮೇಡಮ್. ಅಲ್ಲಿ ಇದಾರೆ ಅಂತ ನಮ್ಗೆ ಅದು ಇದೇ ಸೇಮ್ ಹಿಂಗೆ ಇತ್ತು ನಮ್ಗೆ. ಸಾರ್ ಇಲ್ಲಲ್ಲ ಅದೇ ಒಂದು ಇದಿತ್ತು ಮೇಡಮ್. ಅಲ್ಲಿಗೆ ಹೋಗಿ ಹಿಂಗ್ ಧ್ಯಾನ ಮಾಡಿದ ತಕ್ಷಣ ಆ ರೀತಿ ನಾನು ಇದೀನಿ ಅಂತ ಒಂದು ತೋರಿಸಿದ್ರೆ ಮೇಡಮ್, ಅವಾಗಿಂದ ನಮ್ಗೆ ಯಾವುದೇ ಒಂದು ರೀತಿಯಿಂದ ಇಲ್ಲ ಅಂತ ಭಾವನೆ ಇಲ್ಲ ಮೇಡಮ್. ಅವರು ಮಂಜು ಅವರು ಈ ರೀತಿ ಅನುಭವ ಹೇಳೋದಕ್ಕೆ ನಮಗೂ ಒಂದು ಜ್ಞಾಪಕ ಬಂತು ಮೇಡಮ್. ಆಮೇಲೆ ಮಂಜು ಅವರು ಕೂಡ ನಮ್ಮೂರಲ್ಲಿ ಎಲ್ಲಾ ಬಹಳ ಸೇವೆ ಮಾಡಿದಾರೆ ಮೇಡಮ್. ಅವರು ಸ್ವಲ್ಪ ಇದೇ ಮೊದಲೇ ಸಾರಿ ಆಗಿದ್ರಿಂದ ಅಷ್ಟೊಂದು ಅವರು ಹೇಳ್ಕೊಳಕ್ಕೆ ಆಗ್ತಿಲ್ಲ ಮೇಡಮ್, ಟೈಮ್ ಕೂಡ ಕಡಿಮೆ ಇದೆ. ಅವರು ಪಿರಮಿಡ್ ಅಲ್ಲಿ ನಂಬರ್ 1 ಮೇಡಮ್, ಪಿರಮಿಡ್ ಕಟ್ಟೋದ್ರಲ್ಲಿ ಎಲ್ಲರನ್ನ ಕೂಡಿಸ್ಕೊಂಡು ಅವರೇ ಎಲ್ಲ ಮೇನ್. ಎಲ್ಲ ಕಲ್ತು ಎಲ್ಲ ಕಡೆ ರಾಮನಗರದಲ್ಲಿ ಪಿರಮಿಡ್ ಕಟ್ಟಿದ್ದಾರೆ ಮೇಡಮ್. ಒಂದು 2-3 ಕಟ್ಟಿದ್ದಾರೆ ಮೇಡಮ್ ರಾಮನಗರದಲ್ಲಿ. ಹಿಂಗೆ ಇಲ್ಲಿಂದ ಬಳ್ಳಾರಿಯಿಂದ ಅಲ್ಲಿಗೆ ಹೋಗಿ ಕಟ್ಟಿದ್ದಾರೆ ಮೇಡಮ್. ಮತ್ತೆ ನಮ್ಮೂರಲ್ಲಿ ಕೂಡ ಕಟ್ಟಿದ್ದಾರೆ. ಮತ್ತೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಸೇವೆ ಮಾಡ್ತಾರೆ ಮೇಡಮ್. ಅವ್ರಿಗೂ ಮತ್ತೆ ಇನ್ನೊಂದ್ಸರಿ ಅಭಿನಂದನೆಗಳು ತಿಳಿಸಿ. ನಾನು ನಾನು ಅವ್ರಿಗೆ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಅದು ಎಲ್ಲ ಸೇವೆ ಅವರು ಮೊದ್ಲಿಂದ ನೋಡ್ತಾ ಇದ್ದೀನಿ. ಸೇವೆಯಲ್ಲಿ ಮುಂದು ಎಲ್ಲಾದ್ರಲ್ಲೇನು ಮುಂದು ಸೇವೆ ಮಾಡೋದ್ರಲ್ಲಿ. ಥ್ಯಾಂಕ್ ಯು. ನಿಮ್ಮ ಒಂದು ಅನುಭವ, ಪತ್ರಿಜಿಯವರ ಶಕ್ತಿ ಕ್ಷೇತ್ರದ ಒಂದು ಅನುಭವ ತುಂಬಾ ಚೆನ್ನಾಗಿತ್ತು. ಅವರು ಒಂದು ಮಡಿಲಲ್ಲಿ ಮಗು ತರ ನೀವು ಮಲ್ಕೊಂಡ್ಬಿಟ್ಟಿದ್ರೆ ಆ ರೀತಿ ಅನುಭವ ಆಯ್ತು. ಎಲ್ರಿಗೂ ನೋಡಿ ಹೆಂಗೆ ಒಂದು ಯೋಚನೆ, ಆ ರೀತಿ ಒಂದು ಯೋಚನೆ ಮಾಡಿದ ತಕ್ಷಣನೇ ಸರ್ ಸಾಕ್ಷಾತ್ಕಾರ ಅವ್ರ ದರ್ಶನನೇ ಕೊಟ್ಬಿಡ್ತಾರೆ. ಓಕೆ, ತುಂಬಾ ಅದ್ಭುತವಾದಂತ ಅನುಭವ ಹೇಳಿದ್ರಿ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಆನಂದ್ ಸರ್ ಏನಾದ್ರು ಮಾತಾಡ್ಬೇಕು? ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನಮ್ಮ ಮಂಜುನಾಥ್ ಮಾಸ್ಟರ್ ಕ್ಲಾಸ್ ಚೆನ್ನಾಗಿತ್ತು ಮೇಡಮ್, ಸೂಪರ್ ಇತ್ತು. ಬೆಳಿಗ್ಗೆ ಅಂತಿದ್ವಿ. ನಮ್ಮ ಅನುಭವ ಕೂಡ ಬಹಳ ಚೆನ್ನಾಗಿ ಹೇಳಿದ. ಪಿರಮಿಡ್ ಮಾಸ್ಟರ್ ಮೇಡಮ್, ಮತ್ತೆ ಪಿರಮಿಡ್ ಎಲ್ಲೇ ಬಂದು ಸೇವೆ ಮಾಡ್ತಾನ, ಕಟ್ತಾನ. ಸರ್ ಭಾರಿ ಚೆನ್ನಾಗಿ ಮಾಡ್ತಾರ ಮೇಡಮ್. ಒಳ್ಳೆ ಆಧ್ಯಾತ್ಮಿಕ ಒಂದು ನಮ್ಮ ಸೋಮಸುಂದರ ಕಾಶಿ ಪಿರಮಿಡ್ನಾಗ ಒಂದು ಒಳ್ಳೆ ಮಾಸ್ಟರ್ ಮೇಡಮ್. ಏನೇ ಇರ್ಲಿ, ಏನೇ ಕೆಲಸ ಇರ್ಲಿ, ತಮ್ಮ ಅನುಕೂಲ ಬಂದು ತನ್ನ ಕೈಲಾದ ಸೇವೆ ಮಾಡ್ತಾನ, ಧ್ಯಾನ ಮಾಡ್ತಾನ. ನಮ್ದೊಂದು ಬ್ಯಾಚ್ ಐತೆ ಹುಡುಗರ್ದು, ಆ ಹುಡುಗರು ಕರ್ಕೊಂಡ್ಬಂದು ಸೇವೆ ಮಾಡಿಸಿ ಮತ್ತೆ ಕರ್ಕೊಂಡೋಗಿ ಎಲ್ಲ ಧ್ಯಾನದ ಬಗ್ಗೆ ಹೇಳ್ತಾರೆ ಮೇಡಮ್. ಎಲ್ಲಿಗೇನು ಹೋಗ್ಬೇಕಪ್ಪ ಅಂದ್ರೆ, ಇಂಥ ಊರಿಗೆ ಅಲ್ಲಿಗೇನು ಹೋಗ್ಬೇಕಪ್ಪ ಅಂದ್ರೆ ಎಲ್ಲ ಮಾಸ್ಟರ್ಗಳನ್ನ ಕರೆಸಿ ಎಲ್ಲರಿಗೆ ಹೇಳಿ ಸಹಾಯ ಮಾಡ್ತಾರೆ. ಒಳ್ಳೆ ಮಾಸ್ಟರ್ ಮೇಡಮ್, ತುಂಬಾ ಧನ್ಯವಾದಗಳು. ಎಲ್ಲೇ ಪಿರಮಿಡ್ ಇರ್ಲಿ ಬಂದು ಕಟ್ತಾನೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಂತ ಸಮುದ್ರದಲ್ಲಿ ಎಲ್ರು ಕೂಡ ಸೇವೆ, ನಿಸ್ವಾರ್ಥ ಸೇವೆ ಮಾಡೋ ಒಂದು ಮನೋಭಾವ ಇರೋದ್ರಿಂದಾನೇ ಅಲ್ಲಿ ಒಂದು ಪಿರಮಿಡ್ ಬಂದಿದೆ. ಮತ್ತೆ ಒಂದಲ್ಲದೆ ಇನ್ನೂ 2 ಬಂದಿದೆ. 3 ಪಿರಮಿಡ್. ಇನ್ನೆರಡು ಬರ್ತಾವ ಮೇಡಮ್. ಗ್ರೇಟ್. ಇನ್ನೆರಡು ಬರ್ತಾವ ಮೇಡಮ್. ಸಾಧನೆ ಅಷ್ಟೇ, ಎಷ್ಟು ಸಾಧನೆ ಮಾಡ್ತೀವಿ ಅಷ್ಟು ಬರ್ತಾ ಇರ್ತದೆ ಮೇಡಮ್. ಮಾತಾಡ್ತಾರೆ ಎಲ್ಲಾ ಕಡೆನೂ ಪಿರಮಿಡ್. ನಮಸ್ತೆ ನಮಸ್ತೆ. ಎಲ್ಲಾ ಗ್ರೂಪ್ ಮೆಡಿಟೇಷನ್ ಕ್ಲಾಸ್ ಎಲ್ಲ ಚೆನ್ನಾಗಿತ್ತು ಮೇಡಮ್. ಎಲ್ಲಾರ್ದು ಒಂದೊಂದು ಅನುಭವ, ಪತ್ರಿ ಸಾರದ ಸಂಕಲ್ಪ, ಎಲ್ಲಾರ್ದು ಒಂದೊಂದು ಶಕ್ತಿ, ಅದ್ಭುತವಾದ ಅನುಭವಗಳು. ಹೌದು ಹೌದು. ಎಲ್ಲಾರು ನಿಮ್ ನೋಡಿದ್ರೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನೀವು ಪಿರಮಿಡ್ ಕಟ್ಟಿದ್ದು ಹೇಳ್ತಾ ಇದ್ರೆ ಹಿಂಗೆಲ್ಲಾ ಆಶ್ಚರ್ಯ ಅಲ್ವಾ? ಇದು
ಹಿಂಗೆ ಕಲ್ಸಿ ಅಂತ ಅನ್ಬೋದು ಇದು ಎಲ್ಲ. ನೀವು ಇದ್ದೀರಿ, ಒಂದು ಸಂಕಲ್ಪದಿಂದ ಇಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಲ್ವಾ. ಅದೇ ಪತ್ರಿಜಿ ಅವ್ರು ಅದೇ ಹೇಳ್ತಾರೆ, ಧ್ಯಾನದಿಂದ ಎಲ್ಲಾನು ಕೂಡ ಸಾಧ್ಯ ಇದೆ ಅಂತೇಳಿ. ನಮ್ಮಲ್ಲಿ ಅಂತ ಒಂದು ಅದ್ಭುತ ಶಕ್ತಿ ಇದೆ, ಆ ಶಕ್ತಿ ಎಲ್ಲರಿಗೂ ಮಾಡ್ಸತ್ತೆ, ಎಲ್ಲಾ ಕೆಲ್ಸಾನು ಮಾಡ್ಸತ್ತೆ. ನಾವ್ ಯಾರಿಗಿಂತನೂ ಕಡಿಮೆನೂ ಇಲ್ಲ, ಹೆಚ್ಚುನು ಅಲ್ಲ ಅಂತೇಳಿ ಪತ್ರಿಜಿ ಅವ್ರು ಅದನ್ನೇ ಹೇಳ್ತಾರೆ. ಅದನ್ನ ನಿಮ್ಗೆ ನೋಡಿ ನಮ್ಗೆ ಅನ್ಸುತ್ತೆ, ನಿಮ್ಮಂತವ್ರು ನೋಡಿ ಎಷ್ಟು ಅದ್ಭುತವಾದಂತ ಕೆಲಸವನ್ನ ಪಿರಮಿಡ್ ಅನ್ನ ಕಟ್ಟಿದ್ದಾರೆ ಅಂತ ಹೇಳಿ. ತುಂಬಾ ತುಂಬಾ ಧನ್ಯವಾದ. ನಿಮ್ಮ ಒಂದು ಟೀಮು ಬಂದು ಎಲ್ರು ಕೂಡ ತುಂಬಾ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಸುಮಾರು ವರ್ಷಗಳಿಂದ ಭೇಟಿ ಆಗಿರ್ಲಿಲ್ಲ. ತುಂಬಾ ಧನ್ಯವಾದ. ಎಲ್ರು ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅದ ಮತ್ತೆ ನಾವು ನಾಳೆ ಮತ್ತೆ ಸಿಗೋಣ ಮಾಸ್ಟರ್ಸ್. ನಾಳೆ ಬೆಳಿಗ್ಗೆ 5ರಿಂದ ಬೆಳಿಗ್ಗೆನೆ ಇರತ್ತೆ ನೋಡಿ ಸರ್ ಕ್ಲಾಸು. ಬೆಳಿಗ್ಗೆನೂ ಇರತ್ತೆ 5ರಿಂದ 6:30 ತನಕ ಮ್ಯೂಸಿಕ್ ಮೆಡಿಟೇಷನ್ ಇರತ್ತೆ. ನೀವು ಫ್ರೀ ಆಗಿದ್ರೆ ಅಟೆಂಡ್ ಆಗ್ಬೋದು. ಕೆಲಸ ಇಲ್ಲ ಅಂದ್ರೆ ಆ ಒಂದು ಸಮಯದಲ್ಲಿ ಬೆಳಿಗ್ಗೆ ಹೊತ್ತು ತುಂಬಾ ಚೆನ್ನಾಗಿರತ್ತೆ. ಇದು ಒಂದು ಮಂಡಲ ಧ್ಯಾನ ಅಂತ ಹೇಳಿ ಧ್ಯಾನ ಸಾಗರ ಧ್ಯಾನ ಮಹಾಯಜ್ಞ ಮತ್ತೆ ವೆಜಿಟೇರಿಯನ್ ರ್ಯಾಲಿಗೋಸ್ಕರ ಇದು ಮಂಡಲ ಧ್ಯಾನ ನಾವು ಮಾಡ್ತಾ ಇದೀವಿ. ಬೆಳಿಗ್ಗೆ 5ರಿಂದ 6:30 ತನಕ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ. ಮತ್ತೆ ರಾತ್ರಿ 9ರಿಂದ 10:30 ತನಕ ಧ್ಯಾನ ಮತ್ತೆ ಸತ್ಸಂಗ ಇರುತ್ತೆ ಪ್ರತಿದಿನ. ಇವತ್ತಿಗೆ 12ನೇ ದಿನ. ಇನ್ನು ಇರುತ್ತೆ ತಿಂಗಳು. ನಿಮ್ಗೆ ಆ ಸಮಯದಲ್ಲಿ ಫ್ರೀ ಆಗಿದ್ರೆ ಬೆಳಿಗ್ಗೆ ಹೊತ್ತು ಧ್ಯಾನಕ್ಕೆ ಅಟೆಂಡ್ ಆಗ್ಬಹುದು. ಯಾಕೆಂದ್ರೆ ಎಲ್ಲರ ಒಂದು ಶಕ್ತಿ, ಅದ್ಭುತವಾದಂತ ಶಕ್ತಿಯಲ್ಲಿ ಕೆಲಸ ಮಾಡತ್ತೆ ಅಲ್ವಾ. ನಾವ್ ಒಬ್ರೇ ಕೂತ್ಕೊಂಡು ಧ್ಯಾನ ಮಾಡೋದಕ್ಕಿಂತ ಗ್ರೂಪ್ ಅಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ಅಲ್ಲಿ ನಾವ್ ಏನು ಒಂದು ಸಂಕಲ್ಪ ಒಂದೇ ಕಡೆ ಆ ಶಕ್ತಿಯನ್ನ ಕೊಟ್ರೆ ಅದು ಅದ್ಭುತವಾಗಿ ನಡೆಯುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಫ್ರೀ ಆಗಿದ್ರೆ ನೀವು ಕೂಡ ಅಟೆಂಡ್ ಆಗಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರು ಕೂಡ ಸೋಮ ಸಮುದ್ರದಲ್ಲಿ ಎಲ್ರು ಮಾಸ್ಟರ್ಸ್ ಕೂಡ ಅಟೆಂಡ್ ಆಗಿ. ಓಕೆ, ಮತ್ತೆ ನಾಳೆ 5 ಗಂಟೆಗೆ ಸಿಗೋಣ ಮಾಸ್ಟರ್ಸ್. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ನಮಸ್ತೆ. ಮೇಡಮ್ ಶಿವರಾಜ್ ಏನ್ ಸರ್? ಶಿವರಾಜ್ ಅವ್ರ ಮಾತಾಡ ಸರ್ ಮೇಡಮ್. ಮಾತಾಡಿದ್ವಿ ಅಣ್ಣ, ಅವಾಗ ಮಾತಾಡಿದ್ವಿ. ಓಕೆ ಮಾಸ್ಟರ್. ಓಕೆ. ಏಕ್ನಾಥ್ ಸರ್, ನೀವು ಮಾತಾಡ್ಬೇಕಾ ಏನಾದ್ರು? ಹಾ ಮೇಡಮ್. ನಮಸ್ಕಾರ ಮೇಡಮ್. ಒಂದ್ ಅನುಭವ ಹೇಳಿ. ಇಲ್ಲೇ ಬಳ್ಳಾರಿ ಹತ್ರ ಒಂದ್ ಹಳ್ಳಿ ಇದೆ ಮೇಡಮ್. ಬಳ್ಳಾರಿ ಹೇಳಿ ಸರ್. ಬಳ್ಳಾರಿ ಹತ್ರ ಒಂದು ಹಳ್ಳಿ ಇದೆ ಮೇಡಮ್. ಅದು ಒಂದ್ ಹಳ್ಳಿ ಇದೆ ಮೇಡಮ್. ಅಲ್ಲಿ ಊರ್ ದೇವ್ರು ಮಾಡ್ತಾರೆ ಮೇಡಮ್. ಎಲ್ಲಾ ಬ್ಯಾಟ್ಗಳೆಲ್ಲ ಕಟ್ತಿದಾರೆ ಮೇಡಮ್. ನಾವ್ ಅವತ್ತು ನೈಟ್ ಹೋಯ್ತು ಮೇಡಮ್. ಬೆಳಗ್ಗೆ ಇದು ಬಲ್ಲಿ ಬೀಳ್ತಾವಲ್ಲ ಮೇಡಮ್, ನಾವು ನೈಟ್ ಹೋಯ್ತು ಮೇಡಮ್. ಅಲ್ಲಿ ನಮ್ ಫ್ರೆಂಡ್ ಅವ್ರ ಮನೆ ಮಲ್ಕೊಂಡಿದ್ವಿ ಮೇಡಮ್. ಮೇಳೆ ಮೇಲೆ ಮಲ್ಕೊಂಡಿದ್ರ ಆ ವಾಯ್ಸ್ ಹೆಂಗ್ ಕೇಳಿಸಿದೆ ಮೇಡಮ್ ಅಂದ್ರೆ ಅವು ಕಾಪಾಡ್ರಿ ಅಂತ ಅರ್ಸ್ತಾ ಇದೆ ಮೇಡಮ್. ಆ ಶಬ್ದ ಏನು ಕಿವಿಯೆಲ್ಲ ಕೇಳಿಸಿದೆ ಮೇಡಮ್. ಅವತ್ ನೈಟ್ ಎಲ್ಲ ಅದು ಒಂಥರ ಮೇಡಮ್, ಊರು ಸೌಂಡ್ ಹೆಂಗ್ ಕೇಳಿಸ್ತಿದೆ ಅಂದ್ರೆ ಮೇಡಮ್, ಕಾಪಾಡಿ ಅಮ್ಮಷ್ಟು ಇದು ಕೇಳಿಸಿದೆ ಮೇಡಮ್ ಕಿವಿಗೆ. ಇದೇನಿದೆ ಅಂತಂದ ಅವಾಗ ಎದ್ದಕ್ಕೆ ನೋಡಿದೆ ಮೇಡಮ್. ಅವು ಬೆಳಗ್ಗೆ ಮುಂಜಾನೆ ನಾವು ಬಂದ್ಬಿಟ್ವಿ ಮೇಡಮ್. ಆ ತರ ಅನುಭವ ಆಯ್ತು ಮೇಡಮ್. ಅಲ್ಲಿ ಮಲ್ಕೊಂಡಾಗ ಅವು ಪ್ರಾಣಿ ಹಿಂಸೆ ಮಾಡೋ ಬೆಳಗ್ಗೆನೆ ರಾತ್ರಿ ಅವು ಅಷ್ಟೆಲ್ಲ ಕಿರಿಚ್ಕೊಳ್ಳುವಂತ ಸೌಂಡ್ ನಿಮ್ಗೆ ಕಿವಿಗೆ ಬೀಳ್ತಾ ಇದೆ. ಅದು ಕಾಪಾಡಿ ಅಂತ ಸೌಂಡ್ ಇದೆ, ಕೇಳಿಸ್ತಾ ಇದೆ ಮೇಡಮ್. ಹೌದು. ನಾನು ಒಂದ್ಸತಿ ನಾವು 2nd ಫ್ಲೋರ್ ಅಲ್ಲಿ ಇದ್ವಿ. ಅವ್ರು ಒಂದು ಇದು ಕುರಿ ತಂದು ಇಲ್ಲಿ ಬೆಂಗಳೂರಲ್ಲಿ ಅನ್ಯಮ್ಮ ಅಂತ ಹೇಳಿ ಮಾಡ್ತಾರೆ. ಆ ಕುರಿ ನಾನು ಫಸ್ಟ್ ಟೈಮ್ ಅದು ಧ್ಯಾನಕ್ಕೆ ಬಂದಿರೋದು. 1 ತಿಂಗಳು ಕೂಡ ಆಗಿರ್ಲಿಲ್ಲ ನಾನು ಧ್ಯಾನಕ್ಕೆ ಬಂದು. ಇದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ. ಅಂದ್ರೆ ಅವರು ಅನ್ಯಮ್ಮ ಮಾಡ್ಬೇಕು ಅಂತೇಳಿ ಕುರಿ ತಂದಿದ್ದಾರೆ. ಮನೆಯಲ್ಲಿ ಮದ್ವೆ ಇದೆ. ಮದ್ವೆಗಿನ ಮೊದ್ಲು ಅದು ಕುರಿ ಕೊಯ್ದು ಅದು ನೈವೇದ್ಯ ಮಾಡಿ ಅದು ಎಲ್ರಿಗೂ ಊಟಕ್ಕೆ ಬಡಿಸ್ಬೇಕು.
ಅವ್ರು ಕುರಿ ತಂದಿದ್ದಾರೆ. ನಾವು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ನಮ್ಮ ಮಕ್ಕಳ ಜೊತೆಗೆ ಊಟ ಮಾಡ್ತಾ ಇದ್ದೀವಿ. ನಾವು ಊಟ ಮಾಡ್ತಾ ಮಾಡ್ತಾ ನಾವು ಅವಾಗ್ಲೇ ಮಾಂಸ ತಿನ್ನೋದ್ ಬಿಟ್ಟು ಸಸ್ಯಾಹಾರಿಗಳಾಗಿದ್ವಿ. ಅವಾಗ ನಾವ್ ಹೇಳಿದ್ವಿ, ನಾನ್ ಹೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಇದು ಕುರಿ ಇದೆ ಅಲ್ವಾ, ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು, ಯಾರು ಕಾಪಾಡ್ತಾರೆ ಅಲ್ಲಿ ಹೋಗಿ ಅದು ತಲುಪಬೇಕು ಅಂತೇಳಿ ನಾವ್ ಹಿಂಗೆ ಮಾತಾಡ್ತಾ ಇದ್ದೀವಿ. ಊಟ ಮಾಡ್ಕೊಂಡು ನಾವ್ ಮಾತಾಡ್ತಾ ಇದ್ದೀವಿ. ಅದು ಸೀದಾ ನಮ್ ಮನೆಗೆ ಬಂದಿದೆ. ಫಸ್ಟ್ ಫ್ಲೋರ್ಲಿಂದ ಮೇಲೆ ಹತ್ತಿ ನಮ್ ಮನೆಗ್ ಬಂದಿದೆ. ಅದು ಮೇಲೆ ಹತ್ತಿ ನಮ್ ಮನೆಗ್ ಬಂದು ನಮ್ ಜೊತೆ ಕೂತ್ಕೊಂಡಿದೆ. ಏನಿದು ಬಂದೇ ಬಿಡ್ತಲ್ವಾ ಅಂದ್ರೆ ನಾವ್ ಕಾಪಾಡ್ತೀವಿ ಅಂತ ಹೇಳಿ ಬಂದ್ಬಿಟ್ಟಿದೆ ಇದು. ಆದ್ರೆ ಅದು ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ಹಿಂದೆನೆ ಬಂದ್ಬಿಟ್ರು. ಇದು ನಾನ್ ತಗೊಂಡ್ ಹೋಗ್ತೀನಿ ಅಂತೇಳಿ. ಅವಾಗ ನಮ್ಗೆ ಫಸ್ಟ್ ಏನು ಗೊತ್ತಿಲ್ಲ. ನಾವ್ ದುಡ್ಡು ಕೊಟ್ರು ಕೂಡ ಮತ್ತೆ ಅವ್ರು ನಾವ್ ದೇವಿಗ್ ಬಿಟ್ಟಿದೀವಿ ಅಂತ ಹೇಳಿ ತಗೊಂಡೋಗ್ಬಿಡ್ತಾರೆ. ಏನ್ ಮಾಡ್ಬೇಕು ನಾವು ಅಂದ ತಕ್ಷಣ ಇದು ನಮ್ಮ ಒಂದು ವಿಶ್ವಾಸದಿಂದ, ನಂಬಿಕೆಯಿಂದ ಆ ಕುರಿ ಬಂದ್ಬಿಟ್ಟಿದೆ ನೋಡಿ. ಅಷ್ಟು ಬೇಗನೆ ಅದು ನನ್ ಮಾತು ಅದು ಗುರ್ತಿಸಿದೆ ಅಂತೇಳಿ ಅನ್ಕೊಳ್ತು. ಆದ್ರೆ ಏನು ಮಾಡಕ್ ಆಗಲ್ಲ. ಅವ್ರು ಬಂದು ತಗೊಂಡೋದ್ರು. ಬೆಳಿಗ್ಗೆನೆ ಅದನ್ನ ಕಟ್ ಮಾಡಿದ್ರು ದೇವಿ ಮುಂದೆ. ಆ ತರ ಕಟ್ಟೆ ಮಾಡಿದ್ರು ಅವ್ರು. ನೋಡಿ ನಮ್ ಮಾತನ್ನ ಯಾವ ರೀತಿ ಕೇಳಿಸ್ಕೊಳ್ಳುತ್ತೆ. ಯಾರಾದ್ರೂ ಕಾಪಾಡೋರಿದ್ರೆ ಅಂತ ಒಂದು ಜಾಗಕ್ಕೆ ಅದು ಹೋಗ್ಬಿಡ್ಬೇಕು ತಪ್ಪಿಸ್ಕೊಂಡು ಅಂತ ಹೇಳಿದ್ದಕ್ಕೆ ತಪ್ಪಿಸ್ಕೊಂಡು ನಮ್ ಮನೆ ಬಂದಿದೆ. ಏನ್ ಮಾಡಕ್ಕೂ ಆಗಲ್ಲ, ತಗೊಂಡೋದ್ರು. ಆಮೇಲೆ ನಾವು ಅದು ಆ ಮೂಕಜೀವಿ ನಮ್ ಮನೆವರೆಗೂ ಬಂದ್ರು ಕೂಡ ಅದಕ್ಕೆ ನಾವು ಏನು ಕಾಪಾಡಕ್ ಆಗ್ಲಿಲ್ಲ ಅಂತೇಳಿ ಅನ್ಕೊಂಡ್ವಿ ಅಷ್ಟೇ. ಅದು ಅವಾಗ ಫಸ್ಟ್ 1 ತಿಂಗಳು ಕೂಡ ಆಗಿರ್ಲಿಲ್ಲ ನಾವು ಧ್ಯಾನಕ್ಕೆ ಬಂದು. ಇದ್ರ ಬಗ್ಗೆ ನಮ್ಗೆ ಅಷ್ಟೇನು ಗೊತ್ತೂ ಇಲ್ಲ. ಹಂಗೆ ಸುಮ್ನೆ ನಾವ್ ಮಾತಾಡ್ತಾ ಮಾತಾಡ್ತಾ ಆ ರೀತಿ ಅನುಭವ ಆಗಿದೆ. ಮೂಕ ಜೀವಿಗಳಿಗೆ ನೀವ್ ಹೇಳಿದ್ರಲ್ವಾ ಕಾಪಾಡಿ ಅಂತೇಳಿ. ಇನ್ನೊಂದು ಸತಿ ನಾನು ಇಲ್ಲಿ ಬಂಡಿ ಮಾಂಕಾಯಿ ಅಂತೇಳಿ ಅಲ್ಲಿನೂ ಕೂಡ ಎಲ್ಲಾ ಕುರಿ ಬಲಿ ಕೊಡ್ತಾರೆ. ಅಲ್ಲಿ ಹೋಗಿ ಸುಮ್ನೆ ಆ ದೇವಸ್ಥಾನದ ಒಂದು ಗ್ರೌಂಡ್ ಇದೆ, ಪಾರ್ಕ್ ತರ ಇದೆ. ಅಲ್ಲಿ ಕೂತ್ಕೊಂಡು ನಾನ್ ನೋಡ್ತಾ ಇದ್ದೀನಿ. ಒಂದು ಕುರಿ ತಪ್ಪಿಸ್ಕೊಂಡು ಅದು ಹುಡುಕ್ತಾ ಇದೆ, ನನ್ನನ್ನು ಯಾರಾದ್ರೂ ರಕ್ಷಣೆ ಮಾಡ್ತಾರೋ ಏನೋ ಅಂತ ಹೇಳಿ ಅದು ಹುಡುಕ್ತಾ ಇದೆ. ಆದ್ರೆ ಆ ಕುರಿ ತಗೊಂಡಿರೋರು ಅದನ್ನ ಹುಡುಕಿ ಅದನ್ನ ತಗೊಂಡೋದ್ರು. ಅದ್ರಲ್ಲಿ ಎಷ್ಟು ಭಯ ಆ ಕುರಿಗೆ, ಅದು ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಕಡಿತಾರೆ ಅಂತ ಹೇಳಿ. ಅದ ಮುಖದಲ್ಲಿ ಕಣ್ಣಲ್ಲಿ ಎಷ್ಟು ಭಯ ತುಂಬಿಕೊಂಡಿತ್ತದು ಆ ಕುರಿ. ನನಗೆ ಅವಾಗ್ಲೇನೆ ಒಂದೊಂದೇ ಅಬ್ಸರ್ವ್ ಮಾಡ್ತಾ ಬಂದೆ ನಾನು. ಅವಾಗ ನನ್ಗನ್ಸ್ತು ಪ್ರಾಣಿಗಳಿಗೆ ಎಷ್ಟೊಂದು ಭಯ ಇರುತ್ತೆ. ಅದು ಗೊತ್ತಾದ್ಮೇಲೆ ಮನಸ್ಸಿಗೆ ಯಾವ ರೀತಿ ಭಯ ಇರುತ್ತೆ, ಪ್ರಾಣಿಗಳಿಗೂ ಕೂಡ ಅದೇ ರೀತಿನೇ ಭಯ ಇರತ್ತೆ. ಇವಾಗ ನಮ್ಗೆ ಯಾರಾದ್ರೂ ಹೊಡಿತೀನಿ ಅಂದ್ರೆ, ಏನಾದ್ರೂ ತೊಂದ್ರೆ ಪಡ್ತಾರೆ ಅಂತ ಹೇಳಿ ಬರೋರಿದ್ದಾರೆ ಅಂದ್ರೆ ನಮ್ಗೆ ಹೆಂಗಿರತ್ತೆ ಭಯ. ಮತ್ತೆ ಅದಕ್ಕೆ ಕೊಲ್ತಾರೆ ಅನ್ನೋದು ಅದಕ್ಕೆ ಗೊತ್ತಾದ್ಮೇಲೆ ಅದರ ಒಂದು ಸ್ಥಿತಿ ಹೇಗಿರ್ಬೇಕು ಅನ್ನೋದು. ಅದು ನಮ್ಗೆ ಧ್ಯಾನಕ್ಕೆ ಬರೋಕಿನ ಮೊದ್ಲು ಏನು ಕೂಡ ಗೊತ್ತೇ ಆಗೋದಿಲ್ಲ ನೋಡಿ. ಧ್ಯಾನಕ್ಕೆ ಬಂದ್ಮೇಲೆನೆ ನಮ್ಗೆ ಅರ್ಥ ಆಗತ್ತೆ. ಒಂದು ಮೂಕ ಜೀವಿ ಒಂದು ಭಾಷೆ ಕೂಡ ನಮ್ಗೆ ಅರ್ಥ ಆಗತ್ತೆ. ಅದರ ಒಂದು ವೇದನೆ, ಅದರ ಭಾವನೆ ಎಲ್ಲ ಕೂಡ ಗೊತ್ತಾಗತ್ತೆ ನೋಡಿ. ಧ್ಯಾನಕ್ಕೆ ಬರ್ದೇ ಇದ್ರೆ ಏನು ಕೂಡ ಗೊತ್ತಾಗೋದಿಲ್ಲ. ಅದೇ ನಮ್ಗೆ ಹೇಳಿದ್ರು ಪತ್ರಿ ಸರ್ ಅವರು. ಪತ್ರಿ ಸರ್ ಏನ್ ಹೇಳಿದ್ರು ಅಂದ್ರೆ, ನಿಮ್ಗೆ ಇಷ್ಟು ಚಿಕ್ಕ ವಿಷಯನೂ ನಿಮ್ಗೆ ಗೊತ್ತಾಗ್ಲಿಲ್ವಾ ಧ್ಯಾನಕ್ಕೆ ಬರೋಕಿನ ಮೊದ್ಲು? ನಿಮ್ಗೆ ತಿನ್ಬಾರ್ದು ಅಂತ ಹೇಳಿ ಇದು ಇಷ್ಟು ಚಿಕ್ಕ ವಿಷಯನೂ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಹಿಂಗೆ ಕೇಳಿದ್ರು ಸರ್ ನಮ್ಗೆ ಪತ್ರಿಕೆ ಅವರು. ಇಲ್ಲ ಸರ್ ಗೊತ್ತಾಗಿಲ್ಲ. ಅವಾಗ ನಾವು ಅದನ್ನ ಕೊಯ್ದು ಅದನ್ನ ನೈವೇದ್ಯ ಮಾಡಿ ತಿಂತಾ ಇದ್ವಿ. ಅವಾಗ ಅಜ್ಞಾನಲಿಂತ್ರ ಮಾಡ್ಬಿಟ್ಟಿದ್ವಿ. ಇವಾಗ ಆತರ ನಾವು 1 ತಿಂಗಳಲ್ಲೇನೆ ಬಿಟ್ಬಿಟ್ಟಿವಿ ಅಂತ ಹೇಳಿದಕ್ಕೆ ಖುಷಿ ಆದ್ರು ಸರ್. ಗೊತ್ತಾಗೋದಿಲ್ಲ ಅದು. ಇವಾಗ ನೋಡಿ ನೀವು ಆ ಊರಲ್ಲಿ ಸುಮ್ನೆ ಅಲ್ಲಿ ಆ ಜಾಗಕ್ಕೆ ಹೋದ್ಮೇಲೆನೆ ಆ ಕೂಗು, ಆ ಮೂಕ ಜೀವಿಗಳ ಒಂದು ಕೂಗು, ಅದೇ ಟೆಲಿಪತಿ ಅಂತ ಹೇಳ್ತಾರೆ. ಬಯಸ್ತಾ ಇರ್ತಾವೆ ಅವು ಯಾರಾದ್ರೂ ಕಾಪಾಡ್ಬಹುದು ಅಂತೇಳಿ. ತುಂಬಾ ಒಂದು ಅದ್ಭುತವಾಗಿತ್ತು. ಅದಕ್ಕೆ ಪತ್ರಿ ಸರ್ ಅವರು ಏನಾದ್ರು ಅಂತ ಜಾಗದಲ್ಲೇನೆ ವೆಜಿಟೇರಿಯನ್ ರ್ಯಾಲಿ ಮಾಡೋದಿಕ್ಕೆ ಹೇಳ್ತಾರೆ. ಅಂತ ಒಂದು ವೆಜಿಟೇರಿಯನ್ ರ್ಯಾಲಿ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆ ಒಂದು ವೈಬ್ರೇಷನ್ ಎಲ್ಲಾ ಕಡೆನೂ ಕೂಡ ಹರಡ್ಕೊಳ್ಳುತ್ತೆ. ಎಷ್ಟೋ ಜನ ತಿನ್ನೋರು ಕಟ್ ಮಾಡೋದು, ಹಿಂಸೆ ಕೊಡೋದು, ಪ್ರಾಣಿಗಳನ್ನ ಹಿಂಸೆ ಕೊಡೋದು ತಪ್ಪೋಗುತ್ತೆ. ಎಷ್ಟೋ ಕಡೆ ಅದು ನಿಂತು ಕೂಡ ಹೋಗಿದೆ. ಆ ರೀತಿ ನೋಡ್ತಾ ಇದ್ದೀವಿ ನಾವು.
ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಅನುಭವ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ಬಾಯ್ ಬಾಯ್. ಥ್ಯಾಂಕ್ ಯು. ಶುಭರಾತ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.